Okay, my dear students, now one more very important concept, that is Coulomb's law in vector form. See here, I will draw x, y, z axis here. This is y axis, this is x axis. Say this is vector r1, this is q1 charge, this is q2 charge. Say this is r2, this is origin O, and here vector r1, it is the position vector of charge q1. Here vector r2, this is the position vector of charge q2, and this is vector r, ಅಂದರೆ distance between q1 and q2. Okay, ಇಲ್ಲಿ ನೋಡ್ರಿ, according to triangle law of vector addition, vector r1 plus vector r is equal to vector r2. ನೋಡ್ರಿ, vector r1 plus vector r is equal to vector r2. ಫಸ್ಟ್ ಪಿ ಯು ಸಿಯಲ್ಲಿ ನೆನಪಿರಬೇಕು ನಿಮಗೆ ಟ್ರಯಾಂಗುಲರ್ ಲಾ ಆಫ್ ವೆಕ್ಟರ್ ಅಡಿಷನ್. ಓಕೆ, ನೋಡಿರಿ, ಇವೆರಡು ಸೇಮ್ ಆರ್ಡರ್ ಒಳಗೆ ಅದಾವೆ, ಕ್ಲಾಕ್ ವೈಸ್ ಒಳಗೆ. ಇದು ಅಪೋಸಿಟ್ ಆರ್ಡರ್ ಒಳಗೆ ಐತಿ, ಅಂದರೆ ಆ್ಯಂಟಿ ಕ್ಲಾಕ್ ವೈಸ್ ಐತೆ, ಅಂದರೆ ಇವೆರಡರ ಮೊತ್ತ ಇದಕ್ಕೆ ಸಮ ಇರ್ತದೆ. ಓಕೆ, ಸಿ ಹಂಗಾರೆ ವೆಕ್ಟರ್ ಆರ್ ಡಿಸ್ಟೆನ್ಸ್ ಬಿಟ್ವೀನ್ q1 and q2 is equal to what? Vector r2 minus vector r1. Okay, now force on q2 due to q1. Now force, electrostatic force on q2 due to q1 is vector f is equal to, ಇದಕ್ಕೆ f21 ಅನ್ಬೋದು ಇದಕ್ಕೆ. ಓಕೆ, ಫೋರ್ಸ್ ಆನ್ q2 ಡ್ಯೂ ಟು q1 f21 ಅನ್ಬೋದು. ಓಕೆ, force on q2 due to q1 is k into q1 into q2 upon r square into r cap. ಇಲ್ಲಿ ನೋಡ್ರಿ, ಒಂದು ಮ್ಯಾಗ್ನಿಟ್ಯೂಡ್ ಮಾತ್ರ ಕನ್ಸಿಡರ್ ಮಾಡಬೇಕಾ. this q2. Now vector f is equal to k into q1 into q2 upon r cube into vector r, ಏಕೆಂದರೆ r cap is equal to vector r divided by r. Vector r divided by r ಅಂದರೆ vector r ಇಟ್ಟನೆ r square into r cube. Oh, this is the Coulomb's law in vector form. Okay, ನೆನಪಿಟ್ಟುಕೊಳ್ಳ್ರಿ. ಈಗ ಇನ್ನೊಂದು ಕಾನ್ಸೆಪ್ಟ್ ನೆನಪಿಟ್ಟುಕೊಳ್ಳ್ರಿ, ದಟ್ ಈಸ್ ಇಲ್ಲಿ vector r is equal to final position vector minus initial position vector. ನಿಮಗೆ ಗೊತ್ತಿದೆ. Therefore vector r value is ಇಲ್ಲಿ ನೋಡಿ, ಇಲ್ಲಿ ಕೋಆರ್ಡಿನೇಟ್ಸ್ ಬರೀತೀವಿ ನೋಡಿರಿ. ಕೋಆರ್ಡಿನೇಟ್ಸ್ ಬರೆದಾಗ ಏನಿರ್ತದೆ, x1 y1 z1, ಎಕ್ಸ್ ವೈ ಝೆಡ್ ಕೋಆರ್ಡಿನೇಟ್ಸ್ ಅವು ಚಾರ್ಜ್ ಅಂತ. ದಿಸ್ ಈಸ್ x2 y2 ಆ್ಯಂಡ್ z2. ಈ ರೀತಿ ಇದ್ದಾಗ ವೆಕ್ಟರ್ ಆರ್ ಏನಾಗ್ತದೆ ನೋಡ್ರಿ. ಈಗ ವೆಕ್ಟರ್ ಆರ್ ವ್ಯಾಲ್ಯೂ x2 minus x1 final position minus initial position into I cap plus y2 minus y1 into j cap plus z2 minus z1 into k cap. ಓಕೆ, ಇದರ ಮ್ಯಾಗ್ನಿಟ್ಯೂಡ್ ಹೆಂಗೆ ಬರೀದು ಹಂಗಾರೆ, ಇದರ ಮ್ಯಾಗ್ನಿಟ್ಯೂಡ್ ಹೆಂಗೆ ಬರೀದಂದ್ರೆ ಸ್ಕ್ವೇರ್ ರೂಟ್ ಆಫ್, ನೋಡ್ರಿ, x2 minus x1 square I cap plus y2 minus y1 whole square, okay, j cap plus z2 minus z1 whole square k cap. This is the magnitude form. This is the vector form of r. This is the magnitude form. ಇದು ವೆಕ್ಟರ್ ಫಾರ್ಮ್, ಇದು ಮ್ಯಾಗ್ನಿಟ್ಯೂಡ್ ಫಾರ್ಮ್. ಇವೆರಡನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಳ್ಳಿ. ಇದು ಫಸ್ಟ್ ಪಿ ಯು ಸಿ ಒಳಗೆ ಬಂದಿದೆ.
ಮತ್ತು ನಿಮ್ಮ ಸೆಕೆಂಡ್ ಪಿ ಸಿ ವೆಕ್ಟರ್ಸ್ ಅಂತೇಳಿ ಮ್ಯಾಥಮೆಟಿಕ್ಸ್ ಒಳಗೂ ಬರ್ತದೆ. ಇದು ಇವೆರಡು ಫಾರ್ಮುಲಾ ಭಾಳ ಇಂಪಾರ್ಟೆಂಟ್. ದಿಸ್ ಒನ್ ಆ್ಯಂಡ್ ದಿಸ್ ಒನ್. ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಒಂದಿಷ್ಟು ಪ್ರಾಬ್ಲಮ್ಸನ್ನು ಬಿಡಿಸೋಣ. ಇದನ್ನು ಕರೆಕ್ಟಾಗಿ ನೀವು ನೋಟ್ ಮಾಡ್ಕೋಬೇಕು. ಓಕೆ, ನೋಟ್ ಡೌನ್. ಓಕೆ my dear students, here one problem is there. ಇದೊಂದು ಪ್ರಾಬ್ಲಮ್ ಇದೆ. ಕಾಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಏನು ನಾವು ಡಿಸ್ಕಸ್ ಮಾಡಿದ್ವಲ್ಲ ಅದ್ರ ಮೇಲೆ ಇಲ್ಲೊಂದು ಪ್ರಾಬ್ಲಮ್ ಇದೆ ನೋಡಿರಿ. ಇಲ್ಲಿ ನೋಡಿರಿ, 3 ಕಾಲಮ್ -6 ಕಾಲಮ್ ಅಂತಕ್ಕಂಥ ಎರಡು ಚಾರ್ಜ್ ಅದಾವ. ಇವುಗಳ ಎಕ್ಸ್ ವೈ ಝಡ್ ಕೋಆರ್ಡಿನೇಟ್ಸನ್ನು ಕೊಟ್ಟಿದ್ದಾರೆ. 5, 5, 4 ಇದ್ರದ್ದು 3, 3, 3 ಎಕ್ಸ್ ವೈ ಝಡ್ ಕೋಆರ್ಡಿನೇಟ್ಸ್. ಅಂದರೆ ಇದು x1 y1 z1, ಇದು x2 y2 z2. ಹಾಗಾದರೆ ಏನು ಕೇಳ್ತಾರೆ, ಕ್ವಶನ್ ಏನು ಕೇಳ್ತಾರೆ ನೋಡ್ರಿ ಅವರು. ದೆನ್ ವೆಕ್ಟರ್ ಫಾರ್ಮ್ ಆಫ್ ಫೋರ್ಸ್ ಎಕ್ಸರ್ಟೆಡ್ ಆನ್ -6 ಕಾಲಮ್. ನೋಡಿ ಕ್ವಶನ್ ಏನು ಕೇಳ್ತಾರೆ, ಫೈಂಡ್ ವೆಕ್ಟರ್ ಫಾರ್ಮ್ of force exerted on -6 column. Right. Find vector form of force exerted on -6 column. ಅಂದರೆ ಇದರ ಮೇಲೆ ಎಷ್ಟು ಫೋರ್ಸ್ ಉಂಟಾಗ್ತಾ ಇದೆ ಅದನ್ನು ವೆಕ್ಟರ್ ಫಾರ್ಮ್ದಾಗ ಬರಿ ಅಂತ. ಹೌದಾ, 4 ಆಪ್ಷನ್ಸ್ ಕೊಟ್ಟಿರ್ತಾನೆ, 9 ಆಪ್ಷನ್ ಬರೆಯಂಗಿಲ್ಲ. ಆಮೇಲೆ ಸೊಲ್ಯೂಷನ್ನ ನಾನು ಮಾಡ್ತೇನೆ ನೋಡಿರಿ. ಈಗ ನೋಡಿರಿ, ಇಲ್ಲೇ ತಿಳ್ಕೋಬೇಕು. ಇಲ್ಲಿ Q1 ಚಾರ್ಜ್ ಎಷ್ಟು ಕೊಟ್ಟಿದ್ದಾರೆ, 3 ಕೊಲಂಬ. ಆಮೇಲೆ Q2 ಚಾರ್ಜ್ ಎಷ್ಟು ಕೊಟ್ಟಿದ್ದಾರೆ, -6 ಕೊಲಂಬ. ಓಕೆನಾ. ಇಲ್ಲಿ ಒಂದು ಪಾಯಿಂಟನ್ನು ನೀವು ಗಮನಿಸಬೇಕಾಗುತ್ತೆ. ಏನು ಅಂತಂದ್ರೆ ವೆಕ್ಟರ್ ಫಾರ್ಮ್ದಾಗ ಅಂತಾನೆ. ಅಂದ್ರೆ ಫೋರ್ಸ್ ಬಿಟ್ವೀನ್ 2 ಚಾರ್ಜಸ್ ಇನ್ ವೆಕ್ಟರ್ ಫಾರ್ಮ್ ಏನು ಬರೀತೀವಿ ನಾವು, K × Q1 × Q2 upon R³ ಇಂಟು ವೆಕ್ಟರ್ ಆರ್. ಹಂಗಾರೆ ನೀವು ಏನು ಕಂಡುಹಿಡಿಬೇಕಿಲ್ಲ, ಫಸ್ಟು ವೆಕ್ಟರ್ ಆರ್ ಈಸ್ ಈಕ್ವಲ್ ಟು ವಾಟ್ ಕಂಡುಹಿಡಿಬೇಕು. ನೆಕ್ಸ್ಟ್ ಏನು ಕಂಡುಹಿಡಿಬೇಕು, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಆರ್ ಈಸ್ ಈಕ್ವಲ್ ಟು ವಾಟ್. ಮ್ಯಾಗ್ನಿಟ್ಯೂಡ್ ಆರ್ ಕಂಡುಹಿಡಿಬೇಕು ಮತ್ತು ವೆಕ್ಟರ್ ಆರ್ ಕಂಡುಹಿಡಿಬೇಕು ನೀವು. ಹೌದಾ, ಇವೆರಡು ಫೈಂಡ್ ಔಟ್ ಮಾಡಿದರೆ Q1 Q2 ಗೊತ್ತಿದೆ, ನೀವು ಮಾಡ್ಬೋದು. ಓಕೆ, ಹಾಗಾದರೆ ನೋಡಿ ಸೊಲ್ಯೂಷನ್ ಮಾಡ್ತೀನಿ ನಾನು. ನಿಮಗೆ ವೆಕ್ಟರ್ ಆರ್ ಕಂಡುಹಿಡಿಯೋಣ. ನಾ ಹೇಳಿ ವೆಕ್ಟರ್ ಆರನ್ನು ಹೆಂಗೆ ಬರಿತೀವಿ ನಾವು, x2 - x1 i ಕ್ಯಾಪ್ ಪ್ಲಸ್ y2 - y1 j ಕ್ಯಾಪ್ ಪ್ಲಸ್ z2 - z1 k ಕ್ಯಾಪ್ ಅಂತ ಬರಿತೀವಿ ನಾವು. ಕರೆಕ್ಟಾ. ಹಾಗಾದರೆ ವೆಕ್ಟರ್ ಆರ್ ಈಸ್ ಈಕ್ವಲ್ ಟು x2 - x1 ಅಂದ್ರೇನು, ಇದು x2 ಇದು x1, 3ರಾಗ 5 ಕಳೆದಿ -2 ಅಂದರೆ ಮ್ಯಾಗ್ನಿಟ್ಯೂಡ್ ಅಷ್ಟೇ ಇಟ್ಬಿಡೋಣ, 2 i ಕ್ಯಾಪ್. ಕರೆಕ್ಟಾ. ಇನ್ನು ಪ್ಲಸ್ y2 ಒಳಗೆ y1 ಕಳೆದಿ, 3 ಒಳಗೆ 5 ಕಳೆದಿ, ಮತ್ತೆ 2 j ಕ್ಯಾಪ್. ಹೌದಾ, ಪ್ಲಸ್ 3 ಒಳಗೆ 4 ಕಳೆದಿ 1 ಅಂದರೆ k ಕ್ಯಾಪ್. ಇಲ್ಲಿ ಹೆಂಗೂ ಬರಿಬೋದಾ, ಮೈನಸ್, ಇಲ್ಲೇ ಮೈನಸ್ ಬರೆದ್ಬಿಡೋಣ. ಓಕೆನಾ. ಈ ರೀತಿ ವೆಕ್ಟರ್ ಆರ್ ಬಂತು ನಿಮಗೆ. ಓಕೆ, ಈಗ ವೆಕ್ಟರ್ ಆರ್ ಅಂತೂ ಬಂತ. ಇನ್ನು ಮ್ಯಾಗ್ನಿಟ್ಯೂಡ್ ಆಫ್ ಆರ್ ಇಸ್ ವಾಟ್, ವೆಕ್ಟರ್ ಆರ್ ನಮ್ಗೆ ವ್ಯಾಲ್ಯೂ ಬಂತು. ವಾಟ್ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ಆರ್, ಅದನ್ನ ಹೆಂಗೆ ಕಂಡಿಡಿದು, ಆಲ್ಸೋ ವಿ ಹ್ಯಾವ್ ಮ್ಯಾಗ್ನಿಟ್ಯೂಡ್ ಆಫ್ ಆರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್, ಹೇಳಿದ್ರಲ್ಲ, x2 - x1 ಹೋಲ್ ಸ್ಕ್ವೇರ್ i ಕ್ಯಾಪ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ j ಕ್ಯಾಪ್ ಪ್ಲಸ್ z2 - z1 ಹೋಲ್ ಸ್ಕ್ವೇರ್ k ಕ್ಯಾಪ್. ಎಷ್ಟಾಯಿತು, ಆರ್ ವ್ಯಾಲ್ಯೂ ಸ್ಕ್ವೇರ್ ರೂಟ್ ಆಫ್ x2 - x1 ಅಂದರೆ -2 ಹೋಲ್ ಸ್ಕ್ವೇರ್ i ಕ್ಯಾಪ್ ಪ್ಲಸ್ -2 ಹೋಲ್ ಸ್ಕ್ವೇರ್ j ಕ್ಯಾಪ್ ಪ್ಲಸ್ -1 ಹೋಲ್ ಸ್ಕ್ವೇರ್ k ಕ್ಯಾಪ್. ಅಂದರೆ ಏನಾಯ್ತದು, ಸ್ಕ್ವೇರ್ ರೂಟ್ ಆಫ್ 4 + 4 + 1 ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 9 ದಟ್ ಈಸ್ 3 ಮೀಟರ್. ನೋಡಿರಿ, 6 3 ಆಯಿತು. ಹಾಗಾದರೆ ಏನಾಯಿತು, ದೇರ್ಫೋರ್ ಇದಕ್ಕೆ ಇಕ್ವೇಷನ್ 1.
equation 1 becomes what? Vector F is equal to K into Q1 ಎಷ್ಟಿದೆ 3 into 6 divided by R ಎಷ್ಟು ಬಂದದ ನಮ್ಮದು 3 ಬಂದದ ಸ್ಕ್ವೇರ್ ಇಂಟು ವೆಕ್ಟರ್ ಆರ್ ವ್ಯಾಲ್ಯೂ ಎಷ್ಟು ಬಂದೈತಿ ಮೈನಸ್ ಎಷ್ಟಿದೆ 2i ಕ್ಯಾಪ್ ಪ್ಲಸ್ 2j ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ಕರೆಕ್ಟಾ? ಅಂದರೆ ಏನು ಬಂತು ವೆಕ್ಟರ್ ಎಫ್ ಇಸ್ ಈಕ್ವಲ್ ಟು ಮೈನಸ್ ಈ ತಗೋರಿ 3 3 9 3 3 3 6 ಅಂದ್ರೆ 2k 9 2k 2i ಕ್ಯಾಪ್ ಪ್ಲಸ್ 2j ಕ್ಯಾಪ್ ಪ್ಲಸ್ ಕೆ ಕ್ಯಾಪ್. ದಿಸ್ ಇಸ್ ದ ಆನ್ಸರ್. ಓಕೆನಾ? ನೋಡಿರಿ 3 6 ಇದು ಆರಲ್ಲೂ ಕ್ಯೂಬ್ ಐತಲ್ಲ, ಎಕ್ಸ್ಟ್ರೀಮ್ಲಿ ಸಾರಿ, ಇದು ಕ್ಯೂಬ್ ಐತಿ ಅಂದರೆ ಇದೇನಾಗ್ತದ, ಇದು 3 6 18 ಡಿವೈಡ್ ಬೈ 27 ಅಂದರೆ ಎಷ್ಟಾಗತ್ತಿದು ವೆಕ್ಟರ್ ಎಫ್ ಇಸ್ ಈಕ್ವಲ್ ಟು ನೋಡಿ ಇಲ್ಲಿ ಕ್ಯೂಬ್ ಐತಿ, ರಿಮೆಂಬರ್ ಆರ್ ಕ್ಯೂಬ್ ಇದೆ, ನಾನು ಸ್ಕ್ವೇರ್ ಇಟ್ಟಿದ್ದೆ. ಓಕೆ, ಅಂದ್ರೆ ಎಷ್ಟಾಯ್ತಿದು 2k upon 3 2i ಕ್ಯಾಪ್ ಪ್ಲಸ್ 2 ಇದು ಮೈನಸ್ ಬರಬೇಕು ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್. ಇದು ನಿಮ್ಮ ಆನ್ಸರ್. ಓಕೆ, ಇಲ್ಲಿ ಕೆ ಬರಬೇಕಲ್ಲ, ಸಾರಿ ಕೆ. ಗೆಟಿಂಗ್ ದ ಪಾಯಿಂಟ್? ನೋಡಿ minus 2k divided by 3 into 2i cap plus 2j cap plus k cap. This is the vector form of force exerted on minus 6 column. ನೋಡಿರಿ ಇಲ್ಲಿ ಆರ್ ಸ್ಕ್ವೇರ್ ಅಂತ ಹೋಗ್ಬಿಡುತ್ತೆ ನಮ್ಮ ಮೈಂಡ್ದಾಗ, ಯಾಕಂದ್ರೆ ನಾವು ಆರ್ ಸ್ಕ್ವೇರ್ ಸ್ಟಡಿ ಮಾಡಿರ್ತೀವಿ. ಇಲ್ಲಿ ವೆಕ್ಟರ್ ಫಾರ್ಮ್ ಬಂದಾಗ ಇದು ಆರ್ ಕ್ಯೂಬ್ ಆಗ್ತೈತಿ. ನೋಡಿರಿ ಇಲ್ಲಿ ನೀವು ಎಡಗಬಾರ್ದು. ಓಕೆ, ಬರ್ಕೊಡ್ರಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. Okay, my dear students, here one more very important problem is there. Illೊಂದು ಪ್ರಾಬ್ಲಮ್ ಇದೆ ನೋಡ್ರಿ. ಇಲ್ಲಿ ಎಕ್ಸ್ ಮತ್ತು ವೈ ಆಕ್ಸಿಸ್ ಅದಾವ. ಇಲ್ಲಿ ಕ್ಯೂ ಚಾರ್ಜನ್ನು ಒರಿಜಿನಲ್ ಇಟ್ಟಾರ, ಅಂದರೆ ಎಕ್ಸ್ ಈಕ್ವಲ್ ಟು 0 ಆಗಿದೆ. ಇನ್ನೊಂದು ಚಾರ್ಜ್ ಕ್ಯೂ ಇದೆ, ಅದನ್ನು ಎಕ್ಸ್ ಈಕ್ವಲ್ ಟು a/2 ಡಿಸ್ಟೆನ್ಸಲ್ಲಿ ಇಟ್ಟಿದ್ದಾರೆ. ಇನ್ನೊಂದು ಚಾರ್ಜ್ ಇದೆ ಎಕ್ಸ್ ಈಕ್ವಲ್ ಟು a ಡಿಸ್ಟೆನ್ಸ್, ಅಂದ್ರೆ ಇಲ್ಲಿಂದ ಇಲ್ಲಿಗೆ a ಡಿಸ್ಟೆನ್ಸ, ಇಲ್ಲಿಂದ ಇಲ್ಲಿಗೆ a/2, ಇಲ್ಲಿ ಎಕ್ಸ್ ಈಕ್ವಲ್ ಟು 0 ಆಗಿದೆ. ನೋಡಿರಿ ಕರೆಕ್ಟ್ ನಾನು ಬರ್ದಿಲ್ಲ. ಓಕೆ, ಇಲ್ಲಿ ಇದನ್ನು ನೆಗೆಟಿವ್ ಚಾರ್ಜ್ ಕೊಟ್ಟಾರ ಅವರು. ಓಕೆ, ಈಗ ಅವ್ರು ಏನು ಕೇಳ್ತಾರೆ ನೋಡಿ ಕ್ವಶನ್ನ, ಫೈಂಡ್ ಫೋರ್ಸ್ ಆನ್ ದ ಪಾರ್ಟಿಕಲ್ ಕೆಪ್ಟ್ ಆಟ್ ಎಕ್ಸ್ ಈಕ್ವಲ್ ಟು 0. ಅಂದರೆ ಇಲ್ಲೊಂದು ಪಾರ್ಟಿಕಲ್ ಇಟ್ಟಾರ, ಅವ್ರ ಚಾರ್ಜ್ ಕ್ಯಾಪಿಟಲ್ ಕ್ಯೂ ಐತಿ, ಅಂದರೆ ಇದ್ರ ಮೇಲೆ ನೆಟ್ ಫೋರ್ಸ್ ಏನಾಗಿದೆ ಕಂಡುಹಿಡಿಯಿರಿ ಅಂತಾರೆ. ಸೆಕೆಂಡ್ ಕ್ವಶನ್ ಎಕ್ಸ್ ಈಕ್ವಲ್ ಟು a/2, ಅಂದರೆ ಇಲ್ಲೊಂದು ಚಾರ್ಜ್ ಇಟ್ಟಾರ a/2 ಡಿಸ್ಟೆನ್ಸಲ್ಲಿ, ಇದ್ರ ಮೇಲೆ ನೆಟ್ ಫೋರ್ಸ್ ಎಷ್ಟಿದೆ ಕಂಡುಹಿಡಿಯಿರಿ ಅಂತಾರೆ. ದಿಸ್ ಇಸ್ ದ ಕ್ವಶನ್. ಈಗ ಸೊಲ್ಯೂಷನ್ ನಂಬರ್ 1, ಆಟ್ ಎಕ್ಸ್ ಈಕ್ವಲ್ ಟು 0, ಅಂದರೆ ಈ ಚಾರ್ಜ್ ಮೇಲೆ, ಇಲ್ಲಿರ್ತಕ್ಕಂಥ ಚಾರ್ಜ್ ಮೇಲೆ, ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ಮೇಲೆ ಇವೆರಡೂ ಸೇರಿ ಎಷ್ಟು ಫೋರ್ಸನ್ನು ಉಂಟು ಮಾಡ್ತಾವೆ ಅದನ್ನು ನಾವು ನೋಡೋಣ. ಈಗ ಹಂಗಾರೆ ಫೋರ್ಸ್ ಆನ್ ದಿಸ್ ಚಾರ್ಜ್ ಡ್ಯೂ ಟು ದಿಸ್ ಚಾರ್ಜ್, ಎರಡು ಇದು ಪ್ಲಸ್ ಐತಿ, ಇದು ಪ್ಲಸ್ ಐತಿ, ಇದು ಮಾತ್ರ ನೆಗೆಟಿವ್ ಐತಿ. ಅಂದರೆ ಈ ಚಾರ್ಜು ಇದರ ಮೇಲೆ ಎಷ್ಟು ಫೋರ್ಸ್ ಉಂಟು ಮಾಡ್ತದೆ, ಯಾವ ಕಡೆ ಉಂಟು ಮಾಡ್ತೈತಿ, ಈ ಕಡೆ ರಿಪೆಲ್ ಮಾಡ್ತೈತಿ, ಯಾಕಂದ್ರೆ ಲೈಕ್ ಚಾರ್ಜ್ ಅದಾವ. ಸೇ ದಿಸ್ ಈಸ್ F1. ಹಂಗಾರೆ ಫೋರ್ಸ್ ಆನ್ ದಿಸ್ ಚಾರ್ಜ್ ಡ್ಯೂ ಟು ದಿಸ್ ಚಾರ್ಜ್ F1 is what? ನೋಡಿರಿ ದಿಸ್ ಇಸ್ F1 ಅನ್ನು, ಇದು ಈ ಕಡೆ ಆ್ಯಕ್ಟ್ ಆಗುತ್ತೆ, ರಿಪೆಲ್ ಮಾಡ್ತದೆ. ಓಕೆನಾ? ಅದೇ ರೀತಿ ಫೋರ್ಸ್ ಆನ್ ದಿಸ್ ಚಾರ್ಜ್ ಡ್ಯೂ ಟು ದಿಸ್ ಚಾರ್ಜ್ ಈಸ್ ವಾಟ್? ಇದು ಅಟ್ರ್ಯಾಕ್ಟ್ ಮಾಡ್ತದೆ, ಯಾಕಂದ್ರೆ ನೆಗೆಟಿವ್ ಚಾರ್ಜ್. ದಿಸ್ ಈಸ್ F2. ಇದು ನೆಗೆಟಿವ್ ಚಾರ್ಜ್ ಕೊಟ್ಟಿರೋದಲ್ಲ ಅವರು, ನೋಡ್ತೀನಿ ತಡೀರಿ. ಎಸ್, ದಿಸ್ ಇಸ್ ನೆಗೆಟಿವ್ ಚಾರ್ಜ್. ನೋಡಿ ಈ ಪ್ಲಸ್ ಕ್ಯೂ ಇದನ್ನು ರಿಪೆಲ್ ಮಾಡ್ತೈತಿ F1 ಬಲದಿಂದ. ಈ ಮೈನಸ್ ಕ್ಯೂ ಈ ಪ್ಲಸ್ ಕ್ಯೂವನ್ನು ಅಟ್ರ್ಯಾಕ್ಟ್ ಮಾಡ್ತದೆ, ಯಾಕಂದ್ರೆ
ನೆಗೆಟಿವ್ ಐತದ. ಅಂದರೆ ವಾಟ್ ಈಸ್ ದ ನೆಟ್ ಫೋರ್ಸ್ ಆನ್ ದಿಸ್ ಚಾರ್ಜ್? Therefore, net force on the charge kept at x equal to 0 is equal to vector F1 plus vector F2 ಅಂತ ಬರೀತೀನಿ ನಾನು. ಓಕೆ, ಹಂಗಾರೆ ವೆಕ್ಟರ್ F1 ಏನಾಗಿದೆ ನೋಡ್ರಿ, ಫೋರ್ಸ್ ಆನ್ ದಿಸ್ ಒನ್ ಇಸ್ ವಾಟ್? F1 ಅಂದ್ರೇನು? ಫೋರ್ಸ್ ಆನ್ ದಿಸ್ ಚಾರ್ಜ್ ಡ್ಯೂ ಟು ದಿಸ್ ಚಾರ್ಜ್. ಓಕೆ, ಅಂದ್ರೆ F1 ಹೆಂಗೆ ಬರೀಬೇಕು? K ಇಂಟು Q1 ಅಂದರೆ ಕ್ಯಾಪಿಟಲ್ Q, Q2 ಕ್ಯಾಪಿಟಲ್ Q ಅಂದರೆ Q ಸ್ಕ್ವೇರ್ ಅಪಾನ್ ವಾಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು? A by 2 ಹೋಲ್ ಸ್ಕ್ವೇರ್. ಯಾವ ಕಡೆ ಎಷ್ಟಾಗೈತಿ? ನೆಗೆಟಿವ್ ಎಕ್ಸ್ ಎಕ್ಸಿಸ್ ಕಡೆ ಹೊಂಟೈತೆ ನೋಡ್ರಿ ಅದು. ಅಂದರೆ ಇಲ್ಲಿ ಏನು ಮಾಡ್ಬೇಕು ನೀವು? ಮೈನಸ್ ಐ ಕ್ಯಾಪ್ ಅಂತ ಬರೀಬೇಕು. ಓಕೆನಾ? ಪ್ಲಸ್ ಹೇಳ್ರಿ. F2 ಅಂದ್ರೇನು? ಫೋರ್ಸ್ ಆನ್ ದಿಸ್ ಚಾರ್ಜ್ ಡ್ಯೂ ಟು ದಿಸ್ ಚಾರ್ಜ್. ಈ ಮೈನಸ್ ಕ್ಯೂ ಈ ಪ್ಲಸ್ ಕ್ಯೂವನ್ನು ಎಷ್ಟು ಬಲದಿಂದ ಸೆಳೀತಾ ಇದೆ? ದಟ್ ಈಸ್ K ಇಂಟು Q ಸ್ಕ್ವೇರ್ ಅಪಾನ್ ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಎಷ್ಟೈತಿ? ಎ ಐತಿ ಅಂದ್ರೆ A ಸ್ಕ್ವೇರ್ ಮಾಡಿಕೊಡ್ರಿ. ಓಕೆ, ಹಾಗಾದರೆ ಇಲ್ಲಿ ಏನಾಯ್ತು ನೋಡ್ರಿ, ಇದು A ಸ್ಕ್ವೇರ್ ಅಪಾನ್ 4 ಆಕೈತಿ. ಇದ್ರ ಮೇಲೆ ಕಳಿಸಿ ಅಂದ್ರೆ -4 ಇಂಟು Q ಸ್ಕ್ವೇರ್ ಅಪಾನ್ A ಸ್ಕ್ವೇರ್ ಇಂಟು ಐ ಕ್ಯಾಪ್. ಇದು ಯಾವ ಕಡೆ ಆ್ಯಕ್ಟ್ ಆಗ್ತದೆ? ಈ ಕಡೆ ಅಂದ್ರೆ ಪ್ಲಸ್ ಐ ಕ್ಯಾಪ್ ಇದು, ಯಾಕಂದ್ರೆ ಈ ಕಡೆ ಆ್ಯಕ್ಟ್ ಆಗತ್ತೆ ನೆಗೆಟಿವ್ ಪಾಸಿಟಿವ್ ಎಕ್ಸ್ ಎಕ್ಸಿಸ್ ಕಡೆ. ಓಕೆ, ಪ್ಲಸ್ K ಇಂಟು Q ಸ್ಕ್ವೇರ್ ಅಪಾನ್ A ಸ್ಕ್ವೇರ್ ಇಂಟು ಐ ಕ್ಯಾಪ್. ಇದು -4 ಐತಿ, ಇದು +1 ಐತಿ. ಹಾಗಾದ್ರೆ ಏನಾಯಿತು? -3. ಓಕೆ, -3 ಬೇಕಾದ್ರೆ ನೀವು ಹಿಂಗೆ ಇಡ್ರಿ, ಏನಪ್ಪ ಅಂದ್ರೆ ಇದನ್ನು ಬಿಡ್ರಿ, ಇದನ್ನು ಮೈನಸ್ ಐ ಕ್ಯಾಪ್ ಅಂತ ಇಡ್ರಿ, ಮೈನಸ್ ಐ ಕ್ಯಾಪ್. ಓಕೆ, ಈಗ ಸಾರಿ ಮ್ಯಾಗ್ನಿಟ್ಯೂಡ್ ಕನ್ಸಿಡರ್ ಮಾಡಬೇಕಲ್ಲ. ಓಕೆ, ಕರೆಕ್ಟ್ ಐತೆ ನಾನು. ಹಾಂ, -4 ಒಳಗೆ -4 Q ಸ್ಕ್ವೇರ್ ಅಪಾನ್ A ಸ್ಕ್ವೇರ್ ಐ ಕ್ಯಾಪ್ ಪ್ಲಸ್ K ಇಂಟು Q ಸ್ಕ್ವೇರ್ ಅಪಾನ್ A ಸ್ಕ್ವೇರ್ ಐ ಕ್ಯಾಪ್ ಅಂದರೆ -3 K ಇಂಟು Q ಸ್ಕ್ವೇರ್ ಅಪಾನ್ A ಸ್ಕ್ವೇರ್ ಐ ಕ್ಯಾಪ್. ಓಕೆ, ದಿಸ್ ಇಸ್ ದ ಆನ್ಸರ್. ಇದು ಯಾವ ಕಡೆ ಎಷ್ಟಾಗತ್ತೆ? ನೆಗೆಟಿವ್ ಎಕ್ಸ್ ಎಕ್ಸಿಸ್ ಕಡೆ ಉಂಟಾಗ್ತದೆ, ಯಾಕಂದರೆ ಇದು F1 ಮೋರ್ ಇದೆ. ಅರ್ಥ ಆಯ್ತಾ? ಗೆಟಿಂಗ್ ಮೈ ಪಾಯಿಂಟ್? ಓಕೆ, F1 ಇಸ್ ಮೋರ್ ದ್ಯಾನ್ F2. ಅದಕ್ಕೆ ನೆಟ್ ಎಫೆಕ್ಟ್ ಈ ಕಡೆ ಇರ್ತದೆ. ಇದನ್ನು ಹಿಂಗೂ ಬರಿಬೋದು, 3K ಇಂಟು Q ಸ್ಕ್ವೇರ್ ಅಪಾನ್ A ಸ್ಕ್ವೇರ್ ಮೈನಸ್ ಐ ಕ್ಯಾಪ್. ನೋಡಿರಿ, ಮೈನಸ್ ಐ ಕ್ಯಾಪ್ ಅಂತಂದರೆ ನೆಗೆಟಿವ್ ಎಕ್ಸಿಸ್ ಕಡೆ ಹೋಗ್ತದೆ. ದಿಸ್ ಇಸ್ ದ ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಚಾರ್ಜ್ ಪಾರ್ಟಿಕಲ್ which is kept at a distance x equal to 0. ಅದೇ ರೀತಿ ನೆಕ್ಸ್ಟ್ ಪ್ರಾಬ್ಲಮ್ದಲ್ಲಿ ಏನು ಕೇಳ್ತಾನೆ? ನೆಕ್ಸ್ಟ್ ಸೆಕೆಂಡ್ ಕ್ವಶನ್ನಲ್ಲಿ x equal to A/2 ಇದ್ದಾಗ ಅಂದರೆ ಈ ಪಾರ್ಟಿಕಲ್ ಮೇಲೆ ನೆಟ್ ಫೋರ್ಸ್ ಎಷ್ಟಾಗೈತಿ ಕಂಡುಹಿಡಿ ಅಂತಾನೆ. ನೋಡಿ, ನಾನು ಮತ್ತೆ ಡ್ರಾ ಮಾಡ್ತೇನೆ. ದಿಸ್ ಈಸ್ ಸೆಕೆಂಡ್ ಒನ್ ಆ್ಯಟ್ x equal to A/2 ಅಂದರೆ ಏನಾಗ್ತದೆ ನೋಡ್ರಿ, ದಿಸ್ ಈಸ್ y axis, this is x axis, this is q, here x is equal to 0, this is q, here x is equal to A/2 and this is also q, this is minus q, x equal to a ಆಗಿದೆ. ಹಾಗಾದರೆ ಇದು A/2 ಇದು A/2 ಆಗುತ್ತೆ. ಹಾಗಾದ್ರೆ ಫೋರ್ಸ್ ಆನ್ ದಿಸ್ ಚಾರ್ಜ್ ಡ್ಯೂ ಟು ದಿಸ್ ಒನ್ ಈ ಕಡೆ ಆಗ್ತೈತಿ. ಸೇ ದಿಸ್ ಈಸ್ F1. ಫೋರ್ಸ್ ಆನ್ ದಿಸ್ ಚಾರ್ಜ್ ಡ್ಯೂ ಟು ದಿಸ್ ಒನ್, ನೋಡ್ರಿ, wait, force on this charge due to this charge is in this direction, say it is F1 plus Q plus Q. ಇದು ಈ ಚಾರ್ಜನ್ನು ತಳ್ತದೆ, ಈ ಕಡೆ ರಿಪೆಲ್ ಮಾಡಿದೆ, ಯಾಕಂದ್ರೆ ಲೈಕ್ ಚಾರ್ಜಸ್ ಅದಾವೆ. ಫೋರ್ಸ್ ಆನ್ ದಿಸ್ ಚಾರ್ಜ್ ಡ್ಯೂ ಟು ನೆಗೆಟಿವ್ ಚಾರ್ಜ್, ಇದು ಅಟ್ರಾಕ್ಟ್ ಮಾಡ್ತದೆ ಅಂದರೆ ಈ ಕಡೆ ದಿಸ್ ಈಸ್ F2. ಕರೆಕ್ಟಾ? ಹಾಗಾದರೆ ದೇರ್ ಫೋರ್ ನೆಟ್ ಫೋರ್ಸ್ ಆನ್ ದ ಚಾರ್ಜ್ ಕೆಪ್ಟ್ ಆಟ್ x equal to A/2 ಈಸ್ F1 ಪ್ಲಸ್ F2 ಮಾಡಬೇಕು ನೋಡ್ರಿ. ಕರೆಕ್ಟಾ? మరి F1 ಅಂದ್ರೇನು? ದಿಸ್ ಒನ್ ಫೋರ್ಸ್ ಆನ್ ದಿಸ್ ಚಾರ್ಜ್ ಡ್ಯೂ ಟು ದಿಸ್ ಚಾರ್ಜ್ ಅಂದರೆ K ಇಂಟು Q ಸ್ಕ್ವೇರ್ ಅಪಾನ್ ಇದು A/2 ಐತಿ ಅಂದರೆ A/2 ಓಕೆ ಹೋಲ್ ಸ್ಕ್ವೇರ್ ಇಂಟು ಐ ಕ್ಯಾಪ್, ಪಾಸಿಟಿವ್ ಎಕ್ಸೈಸ್ ಕಡೆ ಐತಿ. ಓಕೆ, ಪ್ಲಸ್ F2 ಅಂದರೆ K ಇಂಟು Q ಸ್ಕ್ವೇರ್ ಅಪಾನ್ A/2 ಹೋಲ್ ಸ್ಕ್ವೇರ್, ಇದು ಕೂಡ ಪಾಸಿಟಿವ್ ಎಕ್ಸೈಸ್ ಕಡೆ ಐತಿ. ಹಾಗಾದರೆ ಏನಾಯ್ತು ಇಲ್ಲಿ ನೋಡ್ರಿ, ಎಷ್ಟದ ನೋಡ್ರಿ,
ಅಂದ್ರೆ 2k ಇಂಟು q ಸ್ಕ್ವೇರ್ ಅಪಾನ್ a ಸ್ಕ್ವೇರ್ ಬೈ 4 ಆಯ್ತಿತ್ತು. ಹೌದಾ? ಅಂದರೆ ಇದು ಮೇಲೆ ತಗೊಳ್ರಿ, ಅಂದರೆ 8, ಇದು ಕೂಡ ಐ ಕ್ಯಾಪ್ 8k ಇಂಟು q ಸ್ಕ್ವೇರ್ ಅಪಾನ್ a ಸ್ಕ್ವೇರ್ 4 ಮೇಲೆ ಹೋಗ್ತದೆ. This is the net force acting on the charged particle which is kept at a distance x equal to a by 2. Okay? Yes. This is the answer. ಇದನ್ನು ಕರೆಕ್ಟಾಗಿ ನೋಟ್ ಮಾಡಿಕೊಳ್ರಿ. It's very important problem. Okay, my dear students. Now we are going to study superposition principle in electrostatics. See here I will write 3 charges. This one, this is a charge q1, this is a charge q2, and this is charge q3. Now I will consider one more charge, that is q0. Here 3 charges are found, q1, q2, q3, and q0 is the test charge. Here r1, it is the distance of the q0 charge from q1, and r2, it is the distance of the q2 charge from q0 charge, and r3, this is the distance of the q3 charge from the q0 charge. That means r1, r2, r3, these are the distances of q1, q2, q3 from q1 charge, q0 charge. Now the question is, what is the net force on this q0 charge due to all these 3 charges? That is given by superposition principle. See here this is plus, this is also plus, hence the q1 charge exerts the force on q0, that is it repels in this direction. This is F1. F1, this is the force exerted by the q1 charge on the q0, that is test charge. Similarly, q2 charge repels the q0 charge in this direction. This is F2. And q3 charge repels the q0 charge in this direction. This is F3. Now, what is the net force on this q0 charge due to all these 3 charges? This is given by superposition principle. That is, superposition principle states that the net force on the q0 charge is always equal to vector addition of all these 3 forces exerted on the q0 charge. That is vector F1 plus vector F2 plus vector F3. This is superposition principle. That means the net force on the q0, that is net force on q0 is equal to vector addition of all the forces exerted on q0. This is the superposition principle. Here one more point you should remember. Force between the electrostatic force between 2 charges is unaffected by the presence of other charges.
by the presence of other charges. ಇದನ್ನು ಥಿಯರಿ ಹೇಳಿದ್ದೀನಿ. ಎರಡು ಚಾರ್ಜಸ್ಗಳ ನಡುವೆ ಇರ್ತಕ್ಕಂಥ ಫೋರ್ಸು ರಿಮೈನ್ಸ್ ಅನ್ಅಫೆಕ್ಟೆಡ್. ಅಂದರೆ ಫೋರ್ಸ್ ಬಿಟ್ವೀನ್ ಟೂ ಚಾರ್ಜಸ್ ಈಸ್ ಅನ್ಅಫೆಕ್ಟೆಡ್ ಬೈ ದ ಪ್ರೆಸೆನ್ಸ್ ಆಫ್ ಅದರ್ ಚಾರ್ಜಸ್. ಅಂದರೆ ಎರಡು ಚಾರ್ಜಸ್ ನಡುವೆ ಇರ್ತಕ್ಕಂಥ ಫೋರ್ಸು ಡಿಸ್ಟರ್ಬ್ ಆಗೋದಿಲ್ಲ ನೀವು ಬೇರೆ ಚಾರ್ಜನ್ನು ಇಡೋದ್ರಿಂದ. ಇದನ್ನು ಥಿಯರಿ ಒಳಗೆ ನಾನು ಡಿಸ್ಕಸ್ ಮಾಡಿದ್ದೀನಿ. ಇದನ್ನು ಕೂಡ ನೀವು ಸರಿಯಾಗಿ ನೆನಪಿಟ್ಕೋಬೇಕು. ದಿಸ್ ಈಸ್ ಅಬೌಟ್ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್. ಓಕೆ, ಇದನ್ನು ಸರಿಯಾಗಿ ನೋಟ್ ಮಾಡಿಕೊಡ್ರಿ, ಭಾಳ ಇಂಪಾರ್ಟೆಂಟ. ಈಗ ಇದಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು ಪ್ರಾಬ್ಲಮ್ಸನ್ನು ನಾವು ಬಿಡಿಸೋಣಂತ. ಓಕೆ, ಇಲ್ಲಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದಕ್ಕೆ ಮುಂಚೆ ಒಂದಿಷ್ಟು ಶಾರ್ಟ್ಕಟ್ಸ್ ನಾವು ಅರ್ಥ ಮಾಡ್ಕೋಬೇಕು. ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡಿ, ಸಮ್ ಇಂಪಾರ್ಟೆಂಟ್ ರಿಸಲ್ಟ್ಸ್. ಕೆಲವೊಂದಿಷ್ಟು ಇಂಪಾರ್ಟೆಂಟ್ ರಿಸಲ್ಟ್ಸನ್ನು ತಿಳ್ಕೊಳ್ಳೋಣ. ಇವನು ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೊಂಡ್ರೆ ಶಾರ್ಟ್ಕಟ್ ಒಳಗೆ ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಏನವು ನೋಡ್ರಿ. ಈಗ ಫಸ್ಟ್ ಒನ್ ಇಲ್ಲಿ ಟೂ ಈಕ್ವಲ್ ವೆಕ್ಟರ್ಸ್ ಅನ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಓಕೆ, ಇಫ್ ವೆಕ್ಟರ್ ಎ ಈಸ್ ಈಕ್ವಲ್ ಟು ವೆಕ್ಟರ್ ಬಿ, ಸೇ ಎ ಅನ್ಕೊಳ್ಳೋಣ. ಇಲ್ಲಿ ಎರಡು ವೆಕ್ಟರ್ಸ್ ಅದಾವ. ಓಕೆ, ನೋಡಿ, ದಿಸ್ ಒನ್ is the vector A, this is vector B, and they are inclined at an angle theta. Okay, theta is the angle between vector A and vector B. Okay, ಎರಡರ magnitude equal ಇದೆ ಅನ್ಕೊಳ್ಳೋಣ. Then what is the resultant of these two vectors? This is given by r is equal to 2a into cos theta by 2. ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ. ನೋಡಿರಿ, ಇದನ್ನು ಯಾವಾಗ ಬಳಸಬೇಕು? ಕೊಟ್ಟಂಥ ಎರಡು ವೆಕ್ಟರ್ದ ಮ್ಯಾಗ್ನಿಟ್ಯೂಡ್ ಸೇಮ್ ಇರಬೇಕು. ಆವಾಗ ಒಂದು ಸರ್ಟೆನ್ ಆ್ಯಂಗಲಲ್ಲಿ ಇನ್ಕ್ಲೈನ್ ಆದಾಗ ರಿಸಲ್ಟೆಂಟ್ ವೆಕ್ಟರ್ ಆಫ್ ದೀಸ್ ಟು ಈಸ್ ಗಿವನ್ ಬೈ ದಿಸ್ ಫಾರ್ಮುಲಾ. ಇಲ್ಲಿ ಎ ಅಂತಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಈಚ್ ವೆಕ್ಟರ್. ಇಲ್ಲಿ ನೋಡಿರಿ, ವೆಕ್ಟರ್ ಎ ಆ್ಯಂಡ್ ವೆಕ್ಟರ್ ಬಿ ದೇ ಆರ್ ಇನ್ಕ್ಲೈನ್ಡ್ ಅಟ್ ಅನ್ ಆ್ಯಂಗಲ್ ಥೀಟಾ ಆ್ಯಂಡ್ ಬೋತ್ ಆರ್ ಹ್ಯಾವಿಂಗ್ ಸೇಮ್ ಮ್ಯಾಗ್ನಿಟ್ಯೂಡ್, ದಟ್ ಈಸ್ ಎ. Then what is the resultant of these two vectors? This is given by r equal to 2a cos theta by 2. Okay, ಇನ್ನು ಸೆಕೆಂಡ್ ಇಂಪಾರ್ಟೆಂಟ್ ರಿಸಲ್ಟ್ ಏನಪ್ಪ ನೋಡ್ರಿ. ಈ ಫಾರ್ಮುಲಾ ಅಪ್ಲೈ ಮಾಡಿ ತೋರಿಸ್ತೀನಿ. ಇದು ಶಾರ್ಟ್ಕಟ್ ಫಾರ್ಮುಲಾ. ಎರಡು ವೆಕ್ಟರ್ಸ್ ಅದ ಅನ್ಕೊಳ್ಳೋಣ. ಸಿ ಹಿಯರ್ ದೇರ್ ಆರ್ ಟು ವೆಕ್ಟರ್ಸ್. ಓಕೆ, ಹಿಯರ್, ಓಕೆ, ಇಲ್ಲಿ ಬಿಡಿಸ. ಹಿಯರ್ two vectors are there. ಇದಕ್ಕೆ ಎಫ್ ಅಂತ ಕರಿತೀನಿ, ಇದು ಕೂಡ ಎಫ್. ಟೂ ಫೋರ್ಸಸ್ ಆರ್ there, both are having same magnitude, that is F and F. Force is a vector quantity. They are inclined at an angle theta 90 degree. ಹಂಗಾರೆ what is the resultant of these two? ಇವೆರಡು ರಿಸಲ್ಟನ್ನು ನಾವು ಈ ಕಡೆ ಈ ರೀತಿ ರಿಪ್ರೆಸೆಂಟ್ ಮಾಡ್ತೀವಿ. ದಿಸ್ ಇಸ್ ದ ರಿಸಲ್ಟೆಂಟ್ ಆಫ್ ಟು ವೆಕ್ಟರ್ಸ್. ಓಕೆ, ಹಂಗಾರೆ ಇದೆಷ್ಟಿರ್ತದೆ ನೋಡಿ, ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀನಿ. ರಿಸಲ್ಟೆಂಟ್ ವೆಕ್ಟರ್ ಎಫ್ ಆರ್ ಇಸ್ ಈಕ್ವಲ್ ಟು, ನಾವು ಫಸ್ಟ್ ಪಿ ಸಿ ಓದಿದ್ದೀವಿ, ಆರ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಕಾಸ್ ಥೀಟಾ. ಹಂಗೆ ಎಫ್ ಸ್ಕ್ವೇರ್ ಪ್ಲಸ್ ಎಫ್ ಸ್ಕ್ವೇರ್ ಪ್ಲಸ್ 2a ಇಂಟು ಬಿ ಅಂದರೆ ಎಫ್ ಇಂಟು ಎಫ್ ಇಂಟು cos 90 degree. ಕರೆಕ್ಟಾ? ಹಂಗಾರೆ ರಿಸಲ್ಟೆಂಟ್ ಫೋರ್ಸ್ ಇಸ್ ಈಕ್ವಲ್ ಟು ವಾಟ್? ಸ್ಕ್ವೇರ್ ರೂಟ್ ಆಫ್ ಎಫ್ ಸ್ಕ್ವೇರ್ ಪ್ಲಸ್ ಎಫ್ ಸ್ಕ್ವೇರ್ ಕಾಸ್ 90 0. ಮತ್ತು ಹೋಲ್ ಟರ್ಮ್ 0 ಆಗಿಬಿಡ್ತದೆ. ಏನು ಉಳಿತು? ಇದು ಉಳಿತು. ಮತ್ತು ಇದೆಷ್ಟಾಯಿತು? ಸ್ಕ್ವೇರ್ ರೂಟ್ ಆಫ್ 2f ಸ್ಕ್ವೇರ್ ಆಯಿತು. ಕರೆಕ್ಟಾ? ಹಂಗಾರೆ ದೇರ್ ಫೋರ್ ರಿಸಲ್ಟೆಂಟ್ ಫೋರ್ಸ್ ಇಸ್ ಈಕ್ವಲ್ ಟು ರೂಟ್ ಆಫ್ ಎಫ್ ಸ್ಕ್ವೇರ್ ಅಂದರೆ ಓನ್ಲಿ ಎಫ್. Getting my point? This is the resultant force. The resultant of these two forces is √2 into f. ಹೌದಾ? ಇದನ್ನು ಬಳಸ್ಬೋದು, ಇದನ್ನು ಬಳಸಿ ಮಾಡ್ಬೋದು. ನೋಡಿ, ಇದನ್ನು ಬಳಸಿ ಮಾಡ್ತಾನೆ. ಆರ್ ಓಕೆ, ವೆಕ್ಟರ್ ರಿಸಲ್ಟೆಂಟ್ ವೆಕ್ಟರ್ ಆರ್ ಈಕ್ವಲ್ ಟು 2a cos theta by 2 ಐತಿ. ಹಾಗಾದರೆ
ಟು ಎ ಎಷ್ಟೈತಿ ಎಫ್ ಆಗಿದೆ ಇಂಟು ಕಾಸ್ 90/2 ಅಂದ್ರೆ ಕಾಸ್ 45 ಡಿಗ್ರಿ ಹೌದಾ. ಕಾಸ್ 45 ಅಂದರೆ ಎಷ್ಟು ಆರ್ ಈಕ್ವಲ್ ಟು ಕಾಸ್ 45 ಅಂದರೆ 2f ಇಂಟು 1/√2 ಹೌದಾ. ಇದನ್ನು ಹೆಂಗೆ ಬರಿಬೋದು ನಾವು 2 √2 ಇಂಟು √2 ಇಂಟು ಎಫ್ ಇಂಟು 1/√2 √2 ಕ್ಯಾನ್ಸಲ್ ಮತ್ತು ಏನು ಉಳಿತು √2 ಇಂಟು ಎಫ್ ನೋಡಿರಿ √2 ಇಂಟು ಎಫ್ √2 ಇಂಟು ಎಫ್ ಅಂದ್ರೆ ಈ ಶಾರ್ಟ್ಕಟ್ ಫಾರ್ಮ್ಲಾನು ನೀವು ಬಳಸ್ಬೋದು. ಓಕೆ ಇದನ್ನು ಬಳಸ್ಬೋದು. ಅದಕ್ಕೆ ಬೆಟರ್ ಇದನ್ನು ಬಳಸಿಬಿಟ್ರೆ ಡೈರೆಕ್ಟಾಗಿ ಆನ್ಸರ್ ಬಂದುಬಿಡ್ತಾವೆ. ಓಕೆ ಎರಡೂ ತಿಳ್ಕೊಳ್ರಿ, ಹಿಂಗೂ ಮಾಡ್ಬೋದು, ಈ ಫಾರ್ಮುಲನ್ನು ಬಳಸ್ಬೋದು. ದಿಸ್ ಇಸ್ ದ ಡೈರೆಕ್ಟ್ ಫಾರ್ಮುಲಾ. ಓಕೆ ಇದನ್ನು ನೋಟ್ ಮಾಡ್ಕೊಳ್ರಿ, ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನೋಟ್ ಮಾಡ್ಕೊಳ್ರಿ, ಸುಮ್ಮನೆ ನೋಟ್ ಮಾಡ್ಕೋಬೇಡ್ರಿ. ಓಕೆ ಓಕೆ ಈಗ ಇನ್ನೊಂದು ಪ್ರಾಬ್ಲಮ್ ಬಿಡಿಸೋಣ. ಇನ್ನೊಂದು ಪ್ರಾಬ್ಲಮ್ಮು ಆಗಲೇ ಎಫ್ ಮತ್ತು ಎಫ್ ನಡುವೆ ಎರಡು ವೆಕ್ಟರ್ ನಡುವೆ ಥೀಟಾ 90 ಡಿಗ್ರಿ ಆಯಿತು. ಇನ್ನು ಸೆಕೆಂಡ್ ಒನ್ ಅದಕ್ಕೆ ಫಸ್ಟ್ ಒನ್ ಅನ್ರಿ, ಸೆಕೆಂಡ್ ಒನ್ ಇಲ್ಲಿ ನೋಡ್ರಿ. ಇಫ್ ಟು ವೆಕ್ಟರ್ಸ್ ದಿಸ್ ಈಸ್ ಆ್ಯಂಡ್ ದಿಸ್ ಒನ್, ದಿಸ್ ಈಸ್ ಎಫ್, ಇದು ಕೂಡ ಎಫ್, ಎರಡು ಈಕ್ವಲ್ ಫೋರ್ಸಸ್ 60 ಡಿಗ್ರಿಯಲ್ಲಿ ಇನ್ಕ್ಲೈನ್ ಆದಾಗ ವಾಟ್ ಈಸ್ ದ ರಿಸಲ್ಟೆಂಟ್? ರಿಸಲ್ಟೆಂಟ್ ಈ ಕಡೆ ಇರ್ತದೆ, ದಟ್ ಈಸ್ ರಿಸಲ್ಟೆಂಟ್ ಫೋರ್ಸ್. ಇದು ಎಷ್ಟು ಇರ್ತೈತಿ ನೋಡೋಣ. ಡೈರೆಕ್ಟ್ ಫಾರ್ಮುಲಾ ಅಪ್ಲೈ ಮಾಡ್ತೀವಿ ನೋಡಿರಿ. ರಿಸಲ್ಟೆಂಟ್ ಫೋರ್ಸ್ ಎಫ್ ಆರ್ ಇಸ್ ಈಕ್ವಲ್ ಟು ನೋಡಿರಿ, ಈ ಫಾರ್ಮುಲಾ ನಮ್ಗೆ ಗೊತ್ತಿದೆ. ರಿಸಲ್ಟೆಂಟ್ ಫೋರ್ಸ್ ಇಸ್ ಈಕ್ವಲ್ ಟು 2a ಇಂಟು ಕಾಸ್ θ/2. ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಫಾರ್ಮುಲಾ. ಓಕೆ ಈಗ ನೋಡಿ ರಿಸಲ್ಟೆಂಟ್ ಫೋರ್ಸ್ ಯಾರು ಅಂದರೆ ಎಫ್ ಆರ್ ಇಸ್ ಈಕ್ವಲ್ ಟು ಎ ಎಷ್ಟೈತಿ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ಸ್ ಈಸ್ ಎಫ್ ಇಂಟು ಕಾಸ್ θ/2 ಅಂತಂದ್ರೆ 60 ಡಿಗ್ರಿ ಡಿವೈಡ್ ಬೈ 2. 60 ಡಿಗ್ರಿ ಡಿವೈಡ್ ಬೈ 2 ಅಂತಂದ್ರೆ ಕಾಸ್ 30 ಡಿಗ್ರಿ. ಓಕೆ ನೆಕ್ಸ್ಟ್ ರಿಸಲ್ಟೆಂಟ್ ಫೋರ್ಸ್ ಇಸ್ ಈಕ್ವಲ್ ಟು 2 ಇಂಟು ಎಫ್ ಇಂಟು ಕಾಸ್ 30 ಈಸ್ ವಾಟ್ √3/2. 2 ಕ್ಯಾನ್ಸಲ್, ಹಂಗಾರೆ ರಿಸಲ್ಟೆಂಟ್ ಫೋರ್ಸ್ ಈಸ್ ವಾಟ್ √3 ಇಂಟು ಎಫ್. ದಿಸ್ ಈಸ್ ದ ರಿಸಲ್ಟೆಂಟ್ ಫೋರ್ಸ್. ಓಕೆ ನೆಕ್ಸ್ಟ್ ಥರ್ಡ್ ಒನ್ ಏನು ಇಲ್ಲಿ ನೋಡಿರಿ, ಎರಡು ವೆಕ್ಟರ್ಸ್ ಅದಾವೆ. ಥರ್ಡ್ ಒನ್ನ ಓಕೆ 120 ಡಿಗ್ರಿ. ಸಿ ದಿಸ್ ಈಸ್ ಎಫ್, ದಿಸ್ ಆಲ್ಸೋ ಎಫ್, ಆ್ಯಂಡ್ ಹಿಯರ್ ಥೀಟಾ ಈಸ್ 120 ಡಿಗ್ರಿ. ಹಾಗಾಗಿ ಇದು ರಿಸಲ್ಟೆಂಟ ಈ ಕಡೆ ಬರ್ತದೆ, that is resultant force is what? Therefore R equal to 2a cos θ/2. This is the standard formula. अगर R अंदर resultant force FR to magnitude of each force into cos 120/2 अंदर cos 60 degree. ಹಾಗಾದರೆ resultant force is equal to 2f into cos 60 ಅಂತಂದ್ರೆ 1/2, 2 cancel, the resultant force is equal to magnitude of either force, either vector. ಓಕೆ ಈ ರೀತಿ 3 ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ ನೋಡಿ. ಅಂದರೆ ಇಲ್ಲಿ ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಳೋದು ಏನಪ್ಪ ಅಂತಂದರೆ, ನೀವಿಲ್ಲಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಪ್ಪ ಅಂತಂದರೆ, ಒಂದನೇದು ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಒಳಗೆ ಫಸ್ಟ್ ಒನ್ ಏನು ಇಸ್ ಇಫ್ 2 ವೆಕ್ಟರ್ಸ್ ನೋಡಿ R is equal to 2a cos θ/2. ಓಕೆ ಅಂದರೆ ದಿಸ್ ಈಸ್ ಇದು ವೆಕ್ಟರ್ ಎ ಅನ್ರಿ, ಇದಕ್ಕೆ ವೆಕ್ಟರ್ ಬಿ ಅನ್ರಿ, ಇದು ಥೀಟಾ, ಇದ್ರದ್ದು ಮ್ಯಾಗ್ನಿಟ್ಯೂಡ ಎ ಅನ್ರಿ, ಇದ್ರದ್ದು ಮ್ಯಾಗ್ನಿಟ್ಯೂಡ ಎ ಅನ್ರಿ. ಅವಾಗ ಮಾತ್ರ ದಿಸ್ ಫಾರ್ಮುಲಾ ನೀವು ಯೂಸ್ ಮಾಡಬೇಕು. ನೆಕ್ಸ್ಟ್ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಲ್ಲಿ ಫಸ್ಟ್ ಒನ್ ಏನಪ್ಪ ಅಂತಂದರೆ, ಎರಡು ವೆಕ್ಟರ್ಗಳು ಒಂದಕ್ಕೊಂದು ಲಂಬ ಆಗಿದೆ. ಇದಕ್ಕೂ ಎಫ್ ಅನ್ರಿ, ಇದಕ್ಕೂ ಎಫ್ ಅನ್ರಿ, ಇದಕ್ಕೆ ಥೀಟಾ ಏನಂದ್ರಿ 90 ಡಿಗ್ರಿ. ಆವಾಗ ರಿಸಲ್ಟೆಂಟ್ ಫೋರ್ಸ್ ಎಷ್ಟಾಗಿರ್ತದೆ ಅಂದರೆ √2 ಇಂಟು ಎಫ್ ಅಂತ ಹೇಳಿದೆ.
ಕರೆಕ್ಟಾ? ರಿಸಲ್ಟೆಂಟ್ ಫೋರ್ಸ್ √2 ಇಂಟು ಎಫ್ ಅಂತ ಹೇಳಿ. ನೆಕ್ಸ್ಟ್ ಇದು ಯಾವ ಕಡೆ ಆ್ಯಕ್ಟ್ ಆಗೈತಿ? ಈ ಕಡೆ ಆ್ಯಕ್ಟ್ ಆಗ್ತೈತಿ. ದಿಸ್ ಈಸ್ ರಿಸಲ್ಟೆಂಟ್ ಫೋರ್ಸ್. ಇನ್ನು ಸೆಕೆಂಡ್ ಒನ್ ಏನಪ್ಪ ಅಂತಂದರೆ, ಯಾವುದೇ ಎರಡು ಈಕ್ವಲ್ ವೆಕ್ಟರ್ಸ್ಗಳು ಎಫ್ ಮತ್ತು ಎಫ್ ಇವೆರಡು ಥೀಟಾ ಈಕ್ವಲ್ ಟು 60 ಡಿಗ್ರಿ ಇದ್ದಾಗ ರಿಸಲ್ಟೆಂಟ್ ಫೋರ್ಸ್ ಏನಾಗ್ತೈತಿ? ಎಫ್ ಆರ್ ಇಸ್ ಈಕ್ವಲ್ ಟು √3 ಇಂಟು ಎಫ್. ಓಕೆ. ಇನ್ನು ಮೂರನೇ ರಿಸಲ್ಟ್ ಏನು ಹೇಳಿದ್ದು ನಾನು? ಯಾವುದೇ ಎರಡು ವೆಕ್ಟರ್ಗಳು ದಿಸ್ ಇಸ್ ಎಫ್, ದಿಸ್ ಈಸ್ ಎಫ್, ದಿಸ್ ಈಸ್ ರಿಸಲ್ಟೆಂಟ್ ಫೋರ್ಸ್. ಇಲ್ಲಿ ರಿಸಲ್ಟೆಂಟ್ ಫೋರ್ಸ್ ಏನಾಗಿರ್ತದೆ ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಐದರ್ ವೆಕ್ಟರ್ಸ್. ಇವು ನೆನಪಿನಲ್ಲಿ ಇಡಬೇಕಾದ ಸಂಗತಿಗಳು. ದಿಸ್ ಈಸ್ 120 ಡಿಗ್ರಿ. ಹೌದಾ? ಈ 4 ಪಾಯಿಂಟ್ಸ್ಗಳು ಕರೆಕ್ಟಾಗಿ ಅಂದರೆ ಇದೊಂದು 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 ಕರೆಕ್ಟಾಗಿ ನಿಮಗೆ ಗೊತ್ತಾಗ್ಬಿಟ್ಟಪ್ಪ ಅಂತಂದ್ರೆ ನೀವು ಪ್ರಾಬ್ಲಮ್ಸ್ಗಳನ್ನ ವಿತಿನ್ 2 or 3 ಸೆಕೆಂಡ್ಸಲ್ಲಿ ಬಿಡಿಸ್ಬೋದು. ಓಕೆ. ಓಕೆ, ಈಗ ಒಂದಿಷ್ಟು ಪ್ರಾಬ್ಲಮ್ಸನ್ನು ಬಿಡಿಸೋಣ ರಿಗಾರ್ಡಿಂಗ್ ದಿಸ್ ಸಿನಾಪ್ಸಿಸ್. ಓಕೆ, ಕ್ವಶನ್ ನಂಬರ್ 1. ಈ ಸಿನಾಪ್ಸಿಸ್ಗೆ ಸಂಬಂಧಪಟ್ಟಂಗೆ ಅಂದ್ರೆ ಸೂಪರ್ ಪೊಸಿಷನ್ಗೆ ಸಂಬಂಧಪಟ್ಟಂಗೆ, ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ಗೆ ಸಂಬಂಧಪಟ್ಟಂಗೆ ಎಷ್ಟು ಪ್ರಾಬ್ಲಮ್ ಬಿಡಿಸೋಣ. ಹಿಯರ್ ದೆರ್ ಈಸ್ ಆನ್ ಈಕ್ವಿಲೇಟರಲ್ ಟ್ರಯಾಂಗಲ್. ಇಲ್ಲೊಂದು ಓಕೆ ಈಕ್ವಿಲೇಟರಲ್ಲ, ಓಕೆ, ದಿಸ್ ಈಸ್ ಇಲ್ಲೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದೆ. ಎ ಬಿ ಸಿ, ಎ ಬಿ ಸಿ ಅನ್ನೋದು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಪ್ರಾಬ್ಲಮ್ ಇದೆ. ಓಕೆ, ಇಲ್ಲಿ ನೋಡ್ರಿ, ಎ ಕಾರ್ನರ್ದಲ್ಲಿ ಒಂದು ಕ್ಯೂ ಚಾರ್ಜನ್ನು ಹಿಡಿತೇವೆ, ಬಿ ಕಾರ್ನರ್ದಲ್ಲಿ ಒಂದು ಮೈನಸ್ ಕ್ಯೂ ಚಾರ್ಜನ್ನು ಹಿಡಿತಾರಂತೆ, ಸಿ ಕಾರ್ನರ್ದಲ್ಲಿ ಪ್ಲಸ್ ಕ್ಯೂ ಚಾರ್ಜನ್ನು ಹಿಡಿತಾರೆ. ಹಿಯರ್ ದೆರ್ ಈಸ್ ಅನ್ right angle triangle, there is a right angle triangle ABC. Here A is the right angle, ಅಂದರೆ A is 90 ಡಿಗ್ರಿ. A, B ಮತ್ತು C ಕಾರ್ನರ್ಗಳಲ್ಲಿ Q, ಮೈನಸ್ Q, ಪ್ಲಸ್ Q ಅಂತಕ್ಕಂಥ ಚಾರ್ಜನ್ನು ಇಟ್ಟಾರೆ. ಈಗ ಏನು ಕೇಳ್ತಾರೆ ಅವರು? ವಾಟ್ ಈಸ್ ದ ನೆಟ್ ಫೋರ್ಸ್ ಆನ್ ದ ಚಾರ್ಜ್ kept at A? What is the net force on a charge kept at corner A? Okay, ಏನು ಕೇಳ್ತಾರೆ? ವಾಟ್ ಈಸ್ ದ ನೆಟ್ ಫೋರ್ಸ್ ಆನ್ ಎ ಚಾರ್ಜ್ ಕೆಪ್ಟ್ ಆಟ್ ಕಾರ್ನರ್ ಎ. ಹಂಗಾರೆ ಎ ಕಾರ್ನರ್ದಲ್ಲಿ ಇಟ್ಟಿರ್ತಕ್ಕಂಥ ಈ ಪ್ಲಸ್ ಕ್ಯೂ ಮೇಲೆ ಟೋಟಲ್ ಚಾರ್ಜ್ ಏನಾಗಿರ್ತದೆ? ಓಕೆ, ಈಗ ನಾನು ಒಂದಿಷ್ಟು ಆಪ್ಷನ್ಸನ್ನು ಕೊಡ್ತೇನೆ. ಆಪ್ಷನ್ಸ್ ಏನಪ್ಪ ಅಂತಂದ್ರೆ ಓನ್ಲಿ ಎಫ್, ಆಪ್ಷನ್ ಬಿ 2F, ಆಪ್ಷನ್ ಸಿ √2 ಇಂಟು ಎಫ್, ಆಪ್ಷನ್ ಡಿ 0. ಯಾವುದು ಕರೆಕ್ಟ್ ಇರೋಳಗೆ? ದಿಸ್ ಇಸ್ ದ ಕ್ವಶನ್. ಸೊಲ್ಯೂಷನ್ ನೋಡಿರಿ, ನಾನೇನು ಮಾಡ್ತೇನೆ, ನಾನು ಹೇಳಿದ್ದೀನಿ ನೋಡಿರಿ, ಇಲ್ಲಿ ಎ ಸಿ ಈಸ್ ಈಕ್ವಲ್ ಟು ಎ ಬಿ ಆಗಿದೆ. ಎ ಸಿ ಮತ್ತು ಎ ಬಿ ಈ ಎರಡು ಬಾಹುಗಳು ಸೈಡ್ಸ ಈಕ್ವಲ್ ಅದಾವೆ, ಇದು ಕೂಡ ಗಿವನ್. ದಿಸ್ ಈಸ್ ದ ಕ್ವಶನ್. ಈ ಕ್ವಶನ್ ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡಿ ಆ ಸಿನಾಪ್ಸಿಸ್ ಪ್ರಕಾರ. ಇಲ್ಲಿ ನೋಡಿರಿ, ದ ಚಾರ್ಜ್ ಆನ್ ಎ ಡ್ಯೂ ಟು ಚಾರ್ಜ್ ಆಟ್ ಬಿ ಆ್ಯಕ್ಟ್ಸ್ ಇನ್ ದಿಸ್ ಡೈರೆಕ್ಷನ್. ಈ ಮೈನಸ್ ಕ್ಯೂ ಪ್ಲಸ್ ಕ್ಯೂ ಅನ್ನು ಸೆಳಿತದ, ಅಟ್ರ್ಯಾಕ್ಟ್ ಮಾಡ್ತದೆ, ಅಂದರೆ ಈ ದಿಕ್ಕಿನೊಳಗೆ. ಸೇ ದಿಸ್ ಈಸ್ ಎಫ್. ದ ಮೈನಸ್ ಕ್ಯೂ ಎಕ್ಸರ್ಟ್ಸ್ ದ ಫೋರ್ಸ್ ಆನ್ ಪ್ಲಸ್ ಕ್ಯೂ ಆ್ಯಂಡ್ ಅಟ್ರಾಕ್ಟ್ಸ್ ಟುವರ್ಡ್ಸ್ ಇಟ್. ಯಾಕಂದರೆ ನೆಗೆಟಿವ್ ಚಾರ್ಜ್ ಐತಿ, ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಈ ಮೈನಸ್ ಕ್ಯೂ ಪ್ಲಸ್ ಕ್ಯೂವನ್ನು ಈ ಕಡೆ ಸೆಳಿತೈತಿ. ವಿತ್ ವಾಟ್ ಫೋರ್ಸ್? ವಿತ್ ಫೋರ್ಸ್ ಎಫ್. ಓಕೆ, ನೆಕ್ಸ್ಟ್ ಇನ್ ದ ಸೇಮ್ ವೇ ಇಲ್ಲಿ ನೋಡ್ರಿ, ಇಲ್ಲಿ ಪ್ಲಸ್ ಕ್ಯೂ ಐತಿ, ಇಲ್ಲಿ ಪ್ಲಸ್ ಕ್ಯೂ ಐತಿ. ಗೆಟಿಂಗ್ ಮೈ ಪಾಯಿಂಟ್? ಈ ಆಪ್ಷನ್ಸ್ ಬೇಕಾದ್ರೆ ಇಲ್ಲಿ ಬರೆದು ಬಿಡ್ರಿ. ಆಪ್ಷನ್ಸ್ ಆಪ್ಷನ್ ಎ ಎಫ್,
option B 2f, option C root 2f, option D 0. ಇಲ್ಲಿ ನೋಡ್ರಿ ಒಂದು ಕೆಲಸ ಮಾಡೋಣ, ಇದು ಪ್ರಾಬ್ಲಮ್ ಇದು. ಓಕೆ, ಇಲ್ಲೇನು ರೀಪ್ರೆಸೆಂಟ್ ಮಾಡೋದು ಬೇಡ, ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ ಇದು ಪ್ರಾಬ್ಲಮ್. ಇಲ್ಲಿ ಸಾಲ್ಯೂಷನ್ ನೋಡಿರಿ, ನಾನು ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ಡ್ರಾ ಮಾಡ್ಕೊಳ್ತೀನಿ. ರೈಟ್, ಇಲ್ಲಿ ಎರಡು ಬಾಹುಗಳು ಸಮ ಅದಾವ. ದಿಸ್ ಈಸ್ ಎ, ದಿಸ್ ಈಸ್ ಬಿ, ದಿಸ್ ಈಸ್ ಸಿ. ಇಲ್ಲಿ ಪ್ಲಸ್ ಕ್ಯೂ, ಇಲ್ಲಿ ಕೂಡ ಪ್ಲಸ್ ಕ್ಯೂ, ಇಲ್ಲಿ ಮಾತ್ರ ಮೈನಸ್ ಕ್ಯೂ ಚಾರ್ಜನ್ನು ಇಟ್ಟ. ದಿಸ್ ಮೈನಸ್ ಕ್ಯೂ ಅಟ್ಯಾಕ್ಸ್ ದ ಪ್ಲಸ್ ಕ್ಯೂ kept at A with force F. This plus Q exerts the force on plus Q and repels this plus Q in this direction. ನೋಡಿರಿ, ದಿಸ್ ಈಸ್ ಆಲ್ಸೋ ಎಫ್. ನೋಡಿ, ಇಲ್ಲಿ F1 F2 ಅಂತ ಬರಲಿಲ್ಲ, F1 ಬರೆದೆ, ಯಾಕಂದರೆ ಈ ಡಿಸ್ಟೆನ್ಸ್ ಸೇಮ್ ಐತಿ. ಎ ಬಿ ಈಸ್ ಈಕ್ವಲ್ ಟು ಎ ಸಿ, ಕ್ಯೂ 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 ಕ್ಯೂ. ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜು ಸೇಮ್ ಐತಿ, ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜಸ್ ಸೇಮ್ ಐತಿ, ಹಂಗಾರೆ ಫೋರ್ಸು ಸೇಮ್ ಇರ್ತದೆ. ಹಂಗಾರೆ ಇಲ್ಲೇ two forces are acting at right angles to each other, that is theta 90 degree ಐತಿ. ಹಂಗಾರೆ if theta is 90 degree, then according to this concept ಏನಾಗಾರ therefore resultant force is equal to what? root 2 into F. ನೋಡಿರಿ, ಕರೆಕ್ಟ್ ಆ ರಿಸಲ್ಟ್. ದಿಸ್ ಇಸ್ ದ ಆನ್ಸರ್. ಓಕೆ, ಈ ರೀತಿ ನಿಮಗೆ ಸಿನಾಪ್ಸಿಸ್ ಕರೆಕ್ಟ್ ಗೊತ್ತಿತ್ತಪ್ಪ ಅಂತಂದ್ರೆ ಮಾಡ್ಲಿಕ್ಕೆ ಬರ್ತದ. ಓಕೆ, ಶಾರ್ಟ್ಕಟ್ದಲ್ಲಿ ವಿತಿನ್ ಸೆಕೆಂಡ್ ನೀವು ಬಿಡಿಸ್ಬೋದು. ಓಕೆ, ಈಗ ಇಲ್ಲೇ ನಿಮ್ಮ ಎದುರುಗಡೆ ಇನ್ನೊಂದು ಪ್ರಾಬ್ಲಮ್ ಇದೆ. ಇಲ್ಲೊಂದು ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಎ ಬಿ ಸಿ ಕೊಟ್ಟಿದ್ದಾರೆ. ವಾಟ್ ಈಸ್ ದ ನೆಟ್ ಫೋರ್ಸ್ ಆನ್ ಎ ಚಾರ್ಜ್ ಕ್ಯಾಪ್ಟ್ ಆಟ್ ಕಾರ್ನರ್ ಬಿ? ಅಂದರೆ ಬಿ ಕಾರ್ನರ್ನಲ್ಲಿ ಇರ್ತಕ್ಕಂಥ ಕ್ಯೂ ಅಂತಕ್ಕಂಥ ಚಾರ್ಜ್ ಮೇಲೆ ಈ ಎರಡು ಚಾರ್ಜಸ್ ಸೇರಿ ಎಷ್ಟು ಫೋರ್ಸನ್ನು ಎಕ್ಸರ್ಟ್ ಮಾಡ್ತವೆ? ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಕೀಪ್ ಇನ್ ಮೈಂಡ್ ದಿಸ್ ಇಸ್ ಆ್ಯನ್ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಕೊಟ್ಬಿಟ್ಟಿದ್ದಾರೆ. ಹೇಗೆ ನೋಡಿದ, ಎಲ್ಲ ಭಾವಗಳು ಸಮ ಅದಾವ. ಓಕೆ, ಸಾಲ್ಯೂಷನ್. ಓಕೆ, ನೋಡಿರಿ, ದಿಸ್ ಈಸ್ ಕಾಲ್ಡ್ ವಾಟ್? ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಅಂದರೆ ಈ ಬಾಹು ಈ ಬಾಹು ಈ ಬಾಹು ಮೂರು ಸೈಡ್ ಸೇಮ್ ಅದಾವ. ದಿಸ್ ಈಸ್ ಎ, ದಿಸ್ ಈಸ್ ಬಿ, ದಿಸ್ ಈಸ್ ಸಿ. ಇಲ್ಲಿ ಪ್ಲಸ್ ಕ್ಯೂ ಚಾರ್ಜ್ ಇಟ್ಟಾರ, ಇಲ್ಲಿ ಕೂಡ ಪ್ಲಸ್ ಕ್ಯೂ ಚಾರ್ಜ್ ಇಟ್ಟಾರ, ಇಲ್ಲಿ ಕೂಡ ಪ್ಲಸ್ ಕ್ಯೂ ಚಾರ್ಜ್ ಇಟ್ಟಾರ. మరి ವಾಟ್ ಇಸ್ ದ ನೆಟ್ ಫೋರ್ಸ್ ಆನ್ ಚಾರ್ಜ್ ಕ್ಯಾಪ್ಟ್ ಆಟ್ ಕಾರ್ನರ್ ಬಿ ಅಂತ ಕೇಳಿದ್ದಾರೆ. ಓಕೆ, ಹಾಗಾದರೆ ಇಲ್ಲಿ ಇವೆರಡು ಚಾರ್ಜಸ್ ಎಷ್ಟು ಫೋರ್ಸನ್ನು ಉಂಟು ಮಾಡ್ತವೆ? ಎಲ್ಲ ಪಾಸಿಟಿವ್ ಚಾರ್ಜಸ್ ಅದಾವೆ. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದರೆ ಇದು 60 ಡಿಗ್ರಿ, ಇದು 60 ಡಿಗ್ರಿ ಆ್ಯಂಡ್ ದಿಸ್ ಆಲ್ಸೋ 60 ಡಿಗ್ರಿ ಅಂದಾಗ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಓಕೆ, ಫೋರ್ಸ್ ಆನ್ ಪ್ಲಸ್ ಕ್ಯೂ ಡ್ಯೂ ಟು ಚಾರ್ಜ್ ಆಟ್ ಎ ಆ್ಯಕ್ಟ್ಸ್ ಇನ್ ದಿಸ್ ಡೈರೆಕ್ಷನ್. ದಿಸ್ ಈಸ್ ಎಫ್ ಅನ್ನೋಣ, ಯಾಕಂದರೆ ಇದು ಸೈಡ್ ಸೇಮ್, ಇದು ಸೇಮ್, ಇದು ಸೇಮ್. ಓಕೆ, ನೆಕ್ಸ್ಟ್ ಫೋರ್ಸ್ ಆನ್ ಕ್ಯೂ ಪ್ಲಸ್ ಕ್ಯೂ ಕೆಪ್ಟ್ ಆಟ್ ಬಿ ಡ್ಯೂ ಟು ಚಾರ್ಜ್ ಕೆಪ್ಟ್ ಆಟ್ ಸಿ ಆ್ಯಕ್ಟ್ಸ್ ಇನ್ ದಿಸ್ ಡೈರೆಕ್ಷನ್. ದಿಸ್ ಇಸ್ ಆಲ್ಸೋ ಎಫ್. ಯಾಕೆ ನೋಡಿರಿ, ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜಸ್ಸು ಸೇಮ್ ಐತಿ, ಡಿಸ್ಟೆನ್ಸು ಕೂಡ ಸೇಮ್ ಇದೆ. ಹಂಗಾರೆ ಇದು ಫೋರ್ಸ್ ಎರಡು ಈಕ್ವಲ್ ಅದ ಮ್ಯಾಗ್ನಿಟ್ಯೂಡ್. ಯಾಕಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಚಾರ್ಜಸ್ ಇಸ್ ಸೇಮ್, ಮ್ಯಾಗ್ನಿಟ್ಯೂಡ್ ಆಫ್ ದ ಟೂ ಚಾರ್ಜಸ್ ಇಸ್ ಆಲ್ಸೋ ಸೇಮ್. ಹೌದಾ? Q1 Q2 ಕ್ಯಾಪಿಟಲ್ ಕ್ಯೂ ಆಗ್ಯಾವ, ಡಿಸ್ಟೆನ್ಸ್ ಕೂಡ ಏನೈತಿ ಎರಡು ಕಡೆ, ಹೀಗಾಗಿ ಫೋರ್ಸ್ ಸೇಮ್ ಆಯಿತು. ಹಾಗಾದ್ರೆ ಇಲ್ಲಿ ಎರಡು ಫೋರ್ಸಸ್ಸು, ಇಫ್ ಇಟ್ ಇಸ್ 60, ದಿಸ್ ಇಸ್ ಆಲ್ಸೋ 60 ಡಿಗ್ರಿ. ಹಂಗಾರೆ ಎರಡು ಫೋರ್ಸಸ್ ಏನಾಗತ್ತವೆ ಇಲ್ಲಿ 60 ಡಿಗ್ರಿ ಆ್ಯಂಗಲ್ದಲ್ಲಿ ಇನ್ಕ್ಲೈನ್ ಆಗ್ಯಾವ. ದಿಸ್ ಈಸ್ ಕಾಲ್ಡ್ ವಾಟ್? ರಿಸಲ್ಟೆಂಟ್. ದಿಸ್ ಈಸ್ ರಿಸಲ್ಟೆಂಟ್. ಇದು ಎಷ್ಟು ಅಂತ ಕೇಳಿದಾರೆ ನೋಡಿರಿ, ಸೆಕೆಂಡ್ ರಿಸಲ್ಟ್ ತೋರಿಸೈತಿ. ದ್ಯಾಟ್ ಫೋರ್ಸ್ resultant force is equal to √3 into F. That's all. This is the answer. Okay, ನೋಡಿರಿ, ಆ ಕಾನ್ಸೆಪ್ಟ್ ಗೊತ್ತಿದ್ರೆ ನೀವು ವಿತಿನ್ ಸೆಕೆಂಡ್ ಒಳಗೆ ಬಿಡಿಸ್ಬಿಡ್ಬೋದು. ಓಕೆ, ನಿಮ್ಗೆ ಗೊತ್ತಾಗಲಾರ್ದಷ್ಟ R=2a cos θ/2 ಅದನ್ನು ಬಳಸಬೇಕು. ಬಟ್ ಕೀಪ್ ಇಟ್ ಇನ್ ಮೈಂಡ್, ಎರಡು ವೆಕ್ಟರ್ಗಳ ಮ್ಯಾಗ್ನಿಟ್ಯೂಡ್ ಸೇಮ್ ಇರಬೇಕು, ಅಂದಾಗ ಮಾತ್ರ ಈ ಫಾರ್ಮುಲಾ ಬಳಸ್ಬೋದು. ಬರ್ಕೋರಿ. ಓಕೆ, ನಿಮ್ಮ ಎದುರುಗಡೆ ಇಲ್ಲಿ ಮತ್ತೊಂದು ಪ್ರಾಬ್ಲಮ್ ಇದೆ. ಏನಂದು ನೋಡಿರಿ, ಸೇಮ್ ಅಂತ ತಿಳ್ಕೊಬೇಡ್ರಿ, ಸ್ವಲ್ಪ ಚೇಂಜ್ ಇದೆ ನೋಡಿರಿ. ಇಲ್ಲೊಂದು ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಇದೆ, ಮೂರು ಬಾಹುಗಳು ಸಮ ಅದಾವ, ಆಲ್ ಸೈಡ್ಸ್ ಆರ್ ಈಕ್ವಲ್, ಆ್ಯಂಡ್ ಅಟ್ ದ ವರ್ಟೈಸಸ್ ಆಫ್ ಎ ಈಕ್ವಲ್ ಟ್ರಯಾಂಗಲ್ ಪ್ಲಸ್ ಕ್ಯೂ ಅಮೌಂಟ್ ಆಫ್ ಚಾರ್ಜ್ ಆರ್ ಪ್ಲೇಸ್ಡ್. ಎ ಕಾರ್ನರ್ದಲ್ಲಿ ಪ್ಲಸ್ ಕ್ಯೂ,
ಬಿ ಕಾರ್ನರ್ದಲ್ಲಿ ಪ್ಲಸ್ ಕ್ಯೂ, ಬಟ್ ಸಿ ಕಾರ್ನರ್ದಲ್ಲಿ ಮೈನಸ್ ಕ್ಯೂ ಅಂದರೆ ನೆಗೆಟಿವ್ ಚಾರ್ಜನ್ನು ಇಟ್ಟಾರೆ. ಹಾಗಾದರೆ ವಾಟ್ ಈಸ್ ದ ನೆಟ್ ಫೋರ್ಸ್ ಆನ್ ಎ ಚಾರ್ಜ್ ಕ್ಯಾಪ್ಟ್ ಅಟ್ ಕಾರ್ನರ್ ಬಿ ಅಂತ ಕೇಳಿದ. ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಓಕೆ, ನೋಡಿರಿ ಈಗ ಸೊಲ್ಯೂಷನ್ ಒಂದು ಈಕ್ವಲ್ ಟ್ರಯಾಂಗಲ್ನ ನಾವು ಡ್ರಾ ಮಾಡ್ಕೋಬೇಕು. ಓಕೆ, ದಿಸ್ ಈಸ್ ಎ, ದಿಸ್ ಈಸ್ ಬಿ, ದಿಸ್ ಈಸ್ ಸಿ. ಎ ಕಾರ್ನರ್ದಲ್ಲಿ ಪ್ಲಸ್ ಕ್ಯೂ, ಬಿ ಕಾರ್ನರ್ದಲ್ಲಿ ಕೂಡ ಪ್ಲಸ್ ಕ್ಯೂ, ಇದು ಬಿ ಕಾರ್ನರ್. ಆ್ಯಂಡ್ ಸಿ ಕಾರ್ನರ್ದಲ್ಲಿ ಮಾತ್ರ ಮೈನಸ್ ಕ್ಯೂ ಚಾರ್ಜ್ ಇದೆ. ಓಕೆ, ಇದು ಈಕ್ವಿಲೇಟರಲ್ ಟ್ರಯಾಂಗಲ್. ಹ್ಯಾನ್ಸ್ ದಿಸ್ ಈಸ್ 60 ಡಿಗ್ರಿ, ದಿಸ್ ಈಸ್ 60 ಡಿಗ್ರಿ ಆ್ಯಂಡ್ ದಿಸ್ ಆಲ್ಸೋ 60 ಡಿಗ್ರಿ. ಓಕೆ, ಇದು ಸೈಡ್ ಎ, ಇದು ಎ ಎ ಎ, ಇದು ಕೂಡ ಎ ಅನ್ಕೊಳ್ಳೋಣ, ಇದು ಕೂಡ ಎ. ಓಕೆ, ಈಗ ನೋಡಿರಿ, ಫೋರ್ಸ್ ಆನ್ ಚಾರ್ಜ್ ಕೆಪ್ಟ್ ಅಟ್ ಬಿ ಡ್ಯೂ ಟು ಚಾರ್ಜ್ ಕೆಪ್ಟ್ ಅಟ್ ಎ ಆ್ಯಕ್ಟ್ಸ್ ಇನ್ ದಿಸ್ ಡೈರೆಕ್ಷನ್. ದಿಸ್ ಈಸ್ ಎಫ್. ನೋಡಿರಿ, ಈ ಪ್ಲಸ್ ಕ್ಯೂನ ಈ ಕಡೆ ರಿಪೆಲ್ ಮಾಡ್ತೈತಿ. ಆ್ಯಂಡ್ ಫೋರ್ಸ್ ಆನ್ ದಿಸ್ ಪ್ಲಸ್ ಕ್ಯೂ ಡ್ಯೂ ಟು ಚಾರ್ಜ್ ಕೆಪ್ಟ್ ಅಟ್ ಸಿ, ದಟ್ ಈಸ್ ಮೈನಸ್ ಕ್ಯೂ. ಈ ಮೈನಸ್ ಕ್ಯೂ ಪ್ಲಸ್ ಕ್ಯೂನ ಸೆಳೀತದೆ, ಅಟ್ರಾಕ್ಟ್ ಮಾಡ್ತದೆ. ಯಾಕಂದರೆ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಅಂದರೆ ಮೈನಸ್ ಕ್ಯೂ ಪ್ಲಸ್ ಕ್ಯೂನ ಈ ಕಡೆ ಅಟ್ರಾಕ್ಟ್ ಮಾಡ್ತಾಯಿದೆ. ದಿಸ್ ಇಸ್ ಆಲ್ಸೋ ಎಫ್. ಓಕೆನಾ? ನೋಡಿ, ಎಫ್ ಅಂತ ಯಾಕೆ ಬರುತ್ತೆ ನಾನು? ನೋಡಿರಿ, ಡಿಸ್ಟೆನ್ಸ್ ಬಿಟ್ವೀನ್ ಪ್ಲಸ್ ಕ್ಯೂ ಆ್ಯಂಡ್ ಮೈನಸ್ ಕ್ಯೂ ಈಸ್ ಸೇಮ್ ಆ್ಯಂಡ್ ಮ್ಯಾಗ್ನಿಟ್ಯೂಡ್ ಆಲ್ಸೋ ಸೇಮ್. ಇಲ್ಲಿ ಕೂಡ ಡಿಸ್ಟೆನ್ಸ್ ಬಿಟ್ವೀನ್ ಪ್ಲಸ್ ಕ್ಯೂ ಸೇಮ್, ಮ್ಯಾಗ್ನಿಟ್ಯೂಡ್ ಆಲ್ಸೋ ಸೇಮ್. ಇಲ್ಲಿ ಸೈನ್ ಸೇಮ್ ಐತಿ, ಇಲ್ಲಿ ಸೈನ್ ಅಪೋಸಿಟ್ ಐತಿ. ಅದಕ್ಕೆ ಇದು ಅಟ್ರಾಕ್ಟಿವ್, ಇದು ರಿಪಲ್ಸಿವ್. ಈ ಪ್ಲಸ್ ಕ್ಯೂವನ್ನು ಈ ಕಡೆ ರಿಪೆಲ್ ಮಾಡ್ತದೆ, ಈ ಮೈನಸ್ ಪ್ಲಸ್ ಕ್ಯೂವನ್ನು ಈ ಕಡೆ ಅಟ್ರಾಕ್ಟ್ ಮಾಡ್ತದೆ. ಹಾಗಾದ್ರೆ ಈ ಎಫ್ ಮತ್ತು ಎಫ್ ನಡುವೆ, ಈ ಎಫ್ ನಡುವೆ ಆ್ಯಂಗಲ್ ಏನು ಕ್ರಿಯೇಟ್ ಆಯಿತು. ಇದು 60 ಆದರೆ ಇದು 120 ಆಯಿತು. ಹಂಗಾರೆ ಎಫ್ ಆ್ಯಂಡ್ ಎಫ್ ಆರ್ ಆ್ಯಕ್ಟಿಂಗ್ ಆ್ಯಟ್ 120 ಡಿಗ್ರಿ. 120 ಡಿಗ್ರಿದಾಗ ರಿಸಲ್ಟೆಂಟ ಈ ಕಡೆ ಬರ್ತದೆ. ದಿಸ್ ಈಸ್ ರಿಸಲ್ಟೆಂಟ್ ಫೋರ್ಸ್. ಇದೇ ಎಷ್ಟು ಅಂತ ಕೇಳ ರಿಸಲ್ಟ್ದಾಗ ಐತಿ. ದೇರ್ ಫೋರ್ resultant force is equal to F only. That's all. Result. These are the very important problems which you have to remember. Okay. ನೋಡಿರಿ, ಸಿನಾಪ್ಸಿಸ್ ಅರ್ಥ ಆದರೆ ಸಿಂಪ್ಲಿ ನೀವು ವಿತಿನ್ ಸೆಕೆಂಡ್ ಒಳಗೆ ನೀವು ಸಾಲ್ವ್ ಮಾಡ್ಬೋದು. ಕರೆಕ್ಟಾಗಿ ನೋಟ್ ಮಾಡ್ಕೊರಿ. ಓಕೆ, ಈಗ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ, ವೆರಿ ಇಂಪಾರ್ಟೆಂಟ್. ಎ ಬಿ ಸಿ ಅಂತಕ್ಕಂಥದ್ದು ಒಂದು ಈಕ್ವಿಲೇಟರಲ್ ಟ್ರಯಾಂಗಲ್ ಇದೆ. ಆ್ಯಂಡ್ ಅಟ್ ಆಲ್ ಕಾರ್ನರ್ಸ್ ಆಫ್ ದ ಈಕ್ವಲ್ ಟ್ರಯಾಂಗಲ್ ಈಕ್ವಲ್ ಚಾರ್ಜಸ್, ಐಡೆಂಟಿಕಲ್ ಚಾರ್ಜಸ್ ಆರ್ ಕೆಪ್ಟ್. ಎಲ್ಲ ಪ್ಲಸ್ ಕ್ಯೂ ಅದ, ಪ್ಲಸ್ ಕ್ಯೂ. ಬಟ್ ದ ಓನ್ಲಿ ಡಿಫ್ರೆನ್ಸ್ ಏನು ಮಾಡಿದ್ದಾರೆ ಪ್ರೀವಿಯಸ್ ಪ್ರಾಬ್ಲಮ್ಗೂ ಇದಕ್ಕೆ ಏನಪ್ಪ ಅಂದರೆ, ಸೆಂಟ್ರಾಯ್ಡ್ದಲ್ಲಿ Q0 ಅಂತಕ್ಕಂಥ ಒಂದು ಸ್ಮಾಲ್ ಚಾರ್ಜನ್ನು ಇಟ್ಟಿದ್ದಾರೆ ಸೆಂಟ್ರಾಯ್ಡ್ ಆಫ್ ದ ಈಕ್ವಲ್ ಟ್ರಯಾಂಗಲ್ದಲ್ಲಿ. ಓಕೆ, ಹಾಗಾದರೆ ವಾಟ್ ಈಸ್ ದ ನೆಟ್ ಫೋರ್ಸ್ ಆನ್ ಎ ಚಾರ್ಜ್ ಕೆಪ್ಟ್ ಅಟ್ ಕಾರ್ನರ್ ಎ ಅಂತ ಕೇಳೋಣ. ನೋಡಿರಿ, ಇಲ್ಲಿ ಸೆಂಟ್ರಾಯ್ಡ್ದಲ್ಲಿ ಇದಕ್ಕೆ ಓನು, ಸೆಂಟ್ರಾಯ್ಡ್ದಲ್ಲಿ Q0 ಚಾರ್ಜ್ ಇಟ್ಟಾರ. ಅಂದ್ರೆ ಆವಾಗ ನೆಟ್ ಫೋರ್ಸ್ ಏನಾಗ್ತೈತಿ? ಓಕೆ, ಅದಿರಲಿಲ್ಲ ನೀವೇನಂತೀರಿ ಹೇಳಿ ನೋಡೋಣ, √3F ಬಂದುಬಿಡ್ತೈತ್ರಿ. ಬಟ್ ಇಲ್ಲಿ Q0 ಚಾರ್ಜ್ ಕೂಡ ಇಟ್ಟಿದ್ದಾರೆ. ಹಂಗಾರೆ ಅದೊಂದು ಸೇರಿಸ್ಕೋಬೇಕು ನೀವು. ಚಾರ್ಜ್ ಎ ಮೇಲೆ, ಎ ಕಾರ್ನರ್ದಲ್ಲಿ ಇರ್ತಕ್ಕಂಥ ಚಾರ್ಜ್ ಮೇಲೆ ಎಷ್ಟು ಫೋರ್ಸ್ ಉಂಟಾಗ್ತದೆ ನೋಡೋಣ. ಈಗ ನೋಡ್ರಿ, ಈಗ ಇಲ್ಲೊಂದು ದಿಸ್ ಈಸ್ ಕಾಲ್ಡ್ ವಾಟ್? ಈಕ್ವಲ್ ಟ್ರಯಾಂಗಲ್. ಓಕೆ, ಎ ಎ ಎ, ದಿಸ್ ಈಸ್ ಎ, ದಿಸ್ ಈಸ್ ಬಿ, ದಿಸ್ ಈಸ್ ಸಿ. ಇಲ್ಲಿ ಪ್ಲಸ್ ಕ್ಯೂ, ಇಲ್ಲಿ ಕೂಡ ಪ್ಲಸ್ ಕ್ಯೂ, ಇಲ್ಲಿ ಕೂಡ ಪ್ಲಸ್ ಕ್ಯೂ. ಓಕೆ, ಇಲ್ಲಿ ದಿಸ್ ಈಸ್ ಸೆಂಟ್ರಾಯ್ಡ್ ಓನ್ರಿ. ಇಲ್ಲಿ Q0 ಚಾರ್ಜನ್ನು ಇಟ್ಟಾರ. ನೋಡಿರಿ, ಈ ಡಿಸ್ಟೆನ್ಸ ಇವು ಕೂಡ ಸೇಮ್ ಇರ್ತಾವೆ. ರಿಮೆಂಬರ್. ಓಕೆ, ಅಂದ್ರೆ ಎ ಒ ಬಿ ಒ ಸಿ ಒ ಸೇಮ್ ಇರ್ತಾವೆ, ಈಕ್ವಲ್ ಇರ್ತಾವೆ. ಇಲ್ಲಿ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡೋಣ. ಹಂಗಾರೆ ನಮಗೆ ಎ ಒ ವ್ಯಾಲ್ಯೂ ಗೊತ್ತಾಗುತ್ತೆ. ಇದು ಎ ಆದರೆ ಇದು A/2, ಇದು ಕೂಡ A/2. ಓಕೆ, ಗೆಟಿಂಗ್ ಮೈ ಪಾಯಿಂಟ್. ಹಂಗಾರೆ ಇದು 60 ಡಿಗ್ರಿ ಹೋಲ್. ಹಂಗಾರೆ ಇದೆಷ್ಟು ಅಂದರೆ 30 ಡಿಗ್ರಿ. ಓಕೆ, ಹಾಗಾದ್ರೆ ಇದಕ್ಕೆ ನಾ ಎಂತಾನೆ ಇದಕ್ಕೆ ಡಿ ಅಂತ ಸೇರಿಕೊಳ್ರಿ. ಇದಕ್ಕೆ ಹಂಗಾರೆ cos 30 ಡಿಗ್ರಿ ಈಕ್ವಲ್ ಟು ನಮಗೆ ಎ ಒ ಬೇಕೀಗ. cos 30 ಡಿಗ್ರಿ ಈಸ್ ಈಕ್ವಲ್ ಟು ವಾಟ್? adjacent side AD upon hypotenuse AO.
ಕಾಸ್ 30 ಡಿಗ್ರಿ ಅಂದರೆ ಎಷ್ಟು? ಕಾಸ್ 30 ಡಿಗ್ರಿ ಅಂದರೆ √3/2 ದಟ್ ಈಸ್ ಈಕ್ವಲ್ ಟು AD ಅಂದರೆ ಎಷ್ಟು? A/2 AO ಇಂಟು AO. Therefore E2 ಹೋದ್ರೆ ಇದನ್ನ ಕಡೆ ತಗೊಳ್ರಿ. AO is equal to A/√3. ಹಂಗಾರ AO ವ್ಯಾಲ್ಯೂ ಏನು ಬಂತು? A/√3 ಬಂತು. ಯಾಕಂದ್ರೆ ದ ಫೋರ್ಸ್ ಆನ್ ಚಾರ್ಜ್ ಕೆಪ್ಟ್ ಅಟ್ ಎ ಡ್ಯೂ ಟು Q0 ಕಂಡುಹಿಡಿಬೇಕಂದ್ರೆ ಪ್ಲಸ್ ಕ್ಯೂ ಮತ್ತು Q0ಗೆ ಡಿಸ್ಟೆನ್ಸ್ ಗೊತ್ತಾಗಬೇಕು ನಮಗೆ. ಅಂದಾಗ ಮಾತ್ರ ಮಾಡಬಹುದು. ಅದಕ್ಕೆ ನಾನು ಪ್ಲಸ್ ಕ್ಯೂ ಮತ್ತು Q0 ನಡುವೆ ಡಿಸ್ಟೆನ್ಸ್ A/√3 ಅಂತ ಇದನ್ನು ಕಂಡುಹಿಡ್ಕೊಂಡೆ. ಓಕೆ, ಇದು ಬೇಸಿಕ್ ನಿಮ್ಗೆ ಗೊತ್ತಿರಬೇಕು. ಈಗ ಇಲ್ಲಿ ನೋಡ್ರಿ, ಫೋರ್ಸ್ ಆನ್ ಎ ಡ್ಯೂ ಟು ಚಾರ್ಜ್ ಕೆಪ್ಟ್ ಅಟ್ ಸಿ ಆ್ಯಕ್ಟ್ಸ್ ಇನ್ ದಿಸ್ ಡೈರೆಕ್ಷನ್. ನೋಡಿರಿ, ದಿಸ್ ಈಸ್ F. ಓಕೆ, ಅದೇ ರೀತಿ ಫೋರ್ಸ್ ಆನ್ ಚಾರ್ಜ್ ಪ್ಲಸ್ ಕ್ಯೂ ಕೆಪ್ಟ್ ಅಟ್ ಎ ಡ್ಯೂ ಟು ಚಾರ್ಜ್ ಕೆಪ್ಟ್ ಅಟ್ ಬಿ ಆ್ಯಕ್ಟ್ಸ್ ಇನ್ ದಿಸ್ ಡೈರೆಕ್ಷನ್. ದಿಸ್ ಇಸ್ ಆಲ್ಸೋ F. ಯಾಕಂದರೆ ಡಿಸ್ಟೆನ್ಸ್ ಎ ಐತಿ, ಇಲ್ಲಿ ಡಿಸ್ಟೆನ್ಸ್ ಎ ಐತಿ, ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜಸ್ಸು ಸೇಮ್ ಅದಾವೆ, ಹೀಗಾಗಿ ಇದು F. ಹಂಗಾರೆ ಇದು 60 ಡಿಗ್ರಿ ಆದರೆ ಇದು ಕೂಡ 60 ಡಿಗ್ರಿ. Here F and F, the resultant force of these two forces acts in this direction. ಹಂಗಾರೆ ಇದು ಎಷ್ಟಿರ್ತದ ನೋಡಿ, 60 ಡಿಗ್ರಿ ಇದ್ದಾಗ √3F ಆಗಿರ್ತದೆ. ಇದು ತಿಳಿತಾನ ಹೇಳೋದು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ರಿ. ನೋಡಿರಿ, ಇವು ಎರಡು ರಿಸಲ್ಟೆಂಟ್ ಈ ಕಡೆ ಆ್ಯಕ್ಟ್ ಆಗ್ತದೆ, √3F ಆಯಿತು. ಬಟ್ Q0 ಚಾರ್ಜ್ ಆಲ್ಸೋ ರಿಪಲ್ಸ್ ಪ್ಲಸ್ ಕ್ಯೂ ಇನ್ ದಿಸ್ ಡೈರೆಕ್ಷನ್. ದಿಸ್ ಇಸ್ F' ಅಂದ್ಬಿಡೋಣ. ಹಂಗಾರೆ F' ಮತ್ತು √3F ಬೋತ್ ಆರ್ ಆ್ಯಕ್ಟಿಂಗ್ ಅಲಾಂಗ್ ಸೇಮ್ ಡೈರೆಕ್ಷನ್. ಇವನ್ನ ಎರಡೂ ಪ್ಲಸ್ ಮಾಡಿರಿ, ನೆಟ್ ಫೋರ್ಸ್ ಆನ್ ದ ಚಾರ್ಜ್ ಕೆಪ್ಟ್ ಅಟ್ ಎ ಡ್ಯೂ ಟು ಆಲ್ ದ ಚಾರ್ಜಸ್ ಗೊತ್ತಾಗ್ತದ. ಗೆಟಿಂಗ್ ಮೈ ಪಾಯಿಂಟ್? ಓನ್ಲಿ ಇದನ್ನಷ್ಟ ಸೇರಿಸಿದ್ದೇನೆ, Q0 ರಿಪಲ್ಸ್ ದ ಪ್ಲಸ್ ಕ್ಯೂ ಇನ್ ದಿಸ್ ಡೈರೆಕ್ಷನ್. ಯಾಕೆ ರಿಪಲ್ ಮಾಡ್ತೈತಿ? ಇದು ಪ್ಲಸ್, ಇದು ಪ್ಲಸ್. ಹೀಗಾಗಿ F', ದಿಸ್ ಇಸ್ ದ ಫೋರ್ಸ್ ಎಕ್ಸರ್ಟೆಡ್ ಆನ್ ದ ಚಾರ್ಜ್ ಕೆಪ್ಟ್ ಅಟ್ ಎ ಡ್ಯೂ ಟು Q0 ಚಾರ್ಜ್. ಇವನ್ನೆರಡು ಒಂದೇ ದಿಕ್ಕಿಗೆ ಆ್ಯಕ್ಟ್ ಆಗತ್ತವ, ಸೇಮ್ ಡೈರೆಕ್ಷನ್ದಲ್ಲಿ ಆ್ಯಕ್ಟ್ ಆಗತ್ತೆ. ಹೀಗಾಗಿ ಇವನ್ನೆರಡು ಕೂಡಿಸ್ಬಿಟ್ರೆ ನೆಟ್ ಫೋರ್ಸ್ ಆನ್ ಎ ಗೊತ್ತಾಗ್ತದೆ. ಓಕೆ, ಅದನ್ನು ಏನು ಮಾಡ್ತಾರೆ? ದೇರ್ಫೋರ್ ರಿಸಲ್ಟೆಂಟ್ ಫೋರ್ಸ್ ಆನ್ ಎ, ಇದಕ್ಕೆ FA ಅಂದ್ಬಿಡಿ. ರಿಸಲ್ಟೆಂಟ್ ಫೋರ್ಸ್ ಆನ್ ಎ is equal to what? √3F plus F dash. ಹಂಗಾರೆ FA is equal to √3 ಇಂಟು F ಅಂದರೆ ಎಷ್ಟು? K ಇಂಟು Q1 ಇಂಟು Q2 ಸೇಮ್ ಅದು, ಅಂದರೆ ಕ್ಯಾಪಿಟಲ್ Q ಸ್ಕ್ವೇರ್ ಡಿವೈಡ್ ಬೈ ಡಿಸ್ಟೆನ್ಸ್ ಬಿಟ್ವೀನ್ ಪ್ಲಸ್ Q ಪ್ಲಸ್ Q A ಸ್ಕ್ವೇರ್. ಓಕೆ, ಪ್ಲಸ್ F ಡ್ಯಾಶ್ ಅಂದರೆ ಏನು ಬರೀತೀರಿ? K ಇಂಟು Q1 ಪ್ಲಸ್ Q ಐತಿ, Q2 ಪ್ಲಸ್ Q0 ಐತಿ, Q0 ಅಪಾನ್ ಡಿಸ್ಟೆನ್ಸ್ ಬಿಟ್ವೀನ್ Q0 ಆ್ಯಂಡ್ ಪ್ಲಸ್ Q ಈಸ್ A/√3 ಸ್ಕ್ವೇರ್. ಓಕೆ, ದಿಸ್ ಇಸ್ ದ ರಿಸಲ್ಟೆಂಟ್ ಫೋರ್ಸ್. F is equal to √3K ಸ್ಮಾಲ್ ಟು K ಏನಾಯ್ತು, ಕ್ಯಾಪಿಟಲ್ K ಅಲ್ಲ, Q ಸ್ಕ್ವೇರ್ ಅಪಾನ್ A ಸ್ಕ್ವೇರ್ ಪ್ಲಸ್ ಇದು A/√3 ಹೋಲ್ ಸ್ಕ್ವೇರ್ ಅಂತಂದ್ರೆ ಇದು 3 ಬರ್ತೈತಿ, 3 ಮೇಲೆ ಹೋಗ್ತದೆ, 3K ಇಂಟು ಕ್ಯಾಪಿಟಲ್ Q0 ಅಪಾನ್ A ಸ್ಕ್ವೇರ್. ಓಕೆ, ಇಲ್ಲಿ ಕಾಮನ್ ತೆಗಿರಿ. FA is equal to ಇಲ್ಲಿ K ಕಾಮನ್ನ, ಕ್ಯಾಪಿಟಲ್ Q ಕಾಮನ್ನ, ಆಮೇಲೆ A ಸ್ಕ್ವೇರ್ ಕೂಡ ಕಾಮನ್. ಏನು ಬರ್ತದೆ ಇಲ್ಲಿ? √3Q ಪ್ಲಸ್ 3Q0. This is the net force acting on the charge kept at A due to all other charges. This is the solution. Very important problem. ಸರಿಯಾಗಿ ಅರ್ಥ ಮಾಡ್ಕೊಳ್ರಿ, ಅರ್ಥ ಮಾಡ್ಕೊಂಡು ಬರ್ಕೊಳ್ರಿ. ಓಕೆ, ಎನಿ ಡೌಟ್ಸ್ ಇದ್ದರೆ ಕೇಳ್ಬೋದು. ಓಕೆ, my dear students, here one more problem is there. ನೋಡಿಲ್ಲ, ಹಿಯರ್ there is a square ABCD ಅನ್ನತಕ್ಕಂಥದ್ದು ಒಂದು ಸ್ಕ್ವೇರ್ ಇದೆ. ಈ ಸ್ಕ್ವೇರ್ದ 4 ಕಾರ್ನರ್ಗಳಲ್ಲಿ Q ಅಂತಕ್ಕಂಥ ಚಾರ್ಜ್ ಇಟ್ಟಾರ. ದ ಓನ್ಲಿ ಡಿಫ್ರೆನ್ಸ್ ಇಸ್ ಸೈನ್. ಇಲ್ಲಿ ಪಾಸಿಟಿವ್ ಚಾರ್ಜಸ್ ಅದಾವ A ಮತ್ತು B ಕಾರ್ನರ್ದಲ್ಲಿ, C ಮತ್ತು D ದಲ್ಲಿ ನೆಗೆಟಿವ್ ಚಾರ್ಜಸ್ ಅದಾವ. ಹಂಗಾರೆ ವಾಟ್ ಇಸ್ ದ ನೆಟ್ ಫೋರ್ಸ್ ಆನ್ ಎ ಚಾರ್ಜ್ ಕೆಪ್ಟ್ ಆಟ್ ಕಾರ್ನರ್ A ಅಂತ ಕೇಳಿದ್ದಾರೆ.
ನೆಟ್ ಫೋರ್ಸ್ ಕೇಳಿದ್ದಾರೆ, ರೈಟ್? ಓಕೆ, ಈಗ ನೆಟ್ ಫೋರ್ಸ್ ಆನ್ ದ ಚಾರ್ಜ್ ಕ್ಯಾಪ್ಟ್ ಅಟ್ ಎ ಕಾರ್ನರ್ ಕಂಡುಹಿಡಿಯಬೇಕು. ಓಕೆ, ನೋಡಿರಿ ಸೊಲ್ಯೂಷನ್ ಇಲ್ಲಿ ಆಪ್ಷನ್ಸನ್ನ ನೋಡಿರಿ. ಆಪ್ಷನ್ಸ್ ಏನು ಕೊಡ್ತಾನೆ? 3/2 ಎಫ್, ಆಪ್ಷನ್ ಬಿ ಎಫ್, ಆಪ್ಷನ್ ಸಿ 2f, ಆಪ್ಷನ್ ಡಿ 2f/3. ಯಾವುದು ಕರೆಕ್ಟು ನೋಡಿ ಸೊಲ್ಯೂಷನ್. ಆ್ಯಂಡ್ ದಿಸ್ ಈಸ್ ಕಾಲ್ಡ್ ವಾಟ್? ದಿಸ್ ಈಸ್ ಎ ಸ್ಕ್ವೇರ್, ಆಲ್ ಸೈಡ್ಸ್ ಆರ್ ಈಕ್ವಲ್, ದಟ್ ಈಸ್ ದಿಸ್ ಈಸ್ ಎ. ಇಲ್ಲಿ ಮೈನಸ್ ಕ್ಯೂ ಚಾರ್ಜ್ ಇದೆ, ಇಲ್ಲಿ ಮೈನಸ್ ಕ್ಯೂ, ಇಲ್ಲಿ ಪ್ಲಸ್ ಕ್ಯೂ ಚಾರ್ಜ್ ಇದೆ, ಇಲ್ಲಿ ಪ್ಲಸ್ ಕ್ಯೂ ಚಾರ್ಜ್ ಇದೆ. ಇದೆ ನಮ್ಮ ಕಾರ್ನರ್ ಎ, ಕರೆಕ್ಟಾ? ಇಲ್ಲಿ ನೆಟ್ ಫೋರ್ಸ್ ಎಷ್ಟಿದೆ ಕಂಡುಹಿಡಿದು ನಾನು. ಓಕೆ, ನನ್ನದೊಂದು ಕ್ವಶನ್ ಇವಾಗ ಏನಪ್ಪ ಅಂತಂದ್ರೆ, ಫೋರ್ಸ್ ಆನ್ ದಿಸ್ ಚಾರ್ಜ್ ಕ್ಯಾಪ್ಟ್ ಅಟ್ ಎ ಕಾರ್ನರ್ ಡ್ಯೂ ಟು ಮೈನಸ್ ಕ್ಯೂ ಇಸ್ ವಾಟ್? ಆ್ಯಕ್ಟ್ಸ್ ಇನ್ ದಿಸ್ ಡೈರೆಕ್ಷನ್. ದಿಸ್ ಈಸ್ ಎಫ್ ಅನ್ನು ನೋಡಿರಿ. ಫೋರ್ಸ್ ಆನ್ ಪ್ಲಸ್ ಕ್ಯೂ ಡ್ಯೂ ಟು ದಿಸ್ ಮೈನಸ್ ಕ್ಯೂ ಆ್ಯಕ್ಟ್ಸ್ ಇನ್ ದಿಸ್ ಡೈರೆಕ್ಷನ್ ಅಂದರೆ ಅಟ್ರಾಕ್ಟ್ ಮಾಡ್ತದೆ, ಯಾಕಂದ್ರೆ ನೆಗೆಟಿವ್ ಚಾರ್ಜ್ ಐತಿ. ಫೋರ್ಸ್ ಆನ್ ಚಾರ್ಜ್ ಕ್ಯಾಪ್ಟ್ ಅಟ್ ಎ ಕಾರ್ನರ್ ಡ್ಯೂ ಟು ದಿಸ್ ಪ್ಲಸ್ ಕ್ಯೂ, ಇದು ಪ್ಲಸ್ ಅಂದರೆ ಈ ಚಾರ್ಜ್ ಇದನ್ನು ರಿಪೆಲ್ ಮಾಡ್ತದೆ ಈ ಕಡೆ. ಇಟ್ಸ್ ಆಲ್. ದಿಸ್ ಈಸ್ ಆಲ್ಸೋ ಎಫ್, ಯಾಕಂದ್ರೆ ಡಿಸ್ಟೆನ್ಸ್ ಸೇಮ್ ಐತಿ, ಮ್ಯಾಗ್ನಿಟ್ಯೂಡು ಸೇಮ್ ಅದಾವ. ಅಂದ್ರೆ ಎಫ್ ಮತ್ತು ಎಫ್ ಇವೆರಡು ಯಾವ ಕಡೆ ಆ್ಯಕ್ಟ್ ಆಗತ್ತವ? ಹೆಂಗೆ ಆ್ಯಕ್ಟ್ ಆಗತ್ತವ? ರೈಟ್ ಆ್ಯಂಗಲ್ದಲ್ಲಿ, ಒಂದಕ್ಕೊಂದು ಲಂಬ ಅದಾವ. ಹಂಗಾರೆ if two equal vectors are acting at right angle to each other, then their resultant is this one. This is resultant of these two forces. ಹೌದಾ? ಹಂಗಾರೆ ಇದೆಷ್ಟಿರ್ತೈತಿ ಅಂತಂದ್ರೆ ರೂಟ್ ನೋಡ್ರಿಲ್ಲ 90 ಡಿಗ್ರಿ ಇದ್ದಾಗ √2f, ಕರೆಕ್ಟಾ? √2 × f ಆಗಿರ್ತದೆ. ಹಾಗಾದರೆ ಇವೆರಡು ಚಾರ್ಜಸ್ಸು ಈ ಪ್ಲಸ್ ಕ್ಯೂ ಮೇಲೆ ಇಷ್ಟು ಫೋರ್ಸನ್ನು ಉಂಟು ಮಾಡತ್ತಾವೆ ಎರಡು ಸೇರಿ. ಹಾಗಾದರೆ ವಾಟ್ ಈಸ್ ದ ಚಾರ್ಜ್ ಆನ್ ಎ? ಚಾರ್ಜ್ ಆನ್ ಪ್ಲಸ್ ಕ್ಯೂ ಕ್ಯಾಪ್ಟ್ ಅಟ್ ಎ ಡ್ಯೂ ಟು ದಿಸ್ ಚಾರ್ಜ್. ಸಿ ಕಾರ್ನರ್ದಲ್ಲಿ ಇರ್ತಕ್ಕಂಥ ಚಾರ್ಜ್ ಎಷ್ಟು ಫೋರ್ಸನ್ನು ಉಂಟು ಮಾಡುತ್ತೆ? ಇದು ಅಟ್ರ್ಯಾಕ್ಟ್ ಮಾಡ್ತೈತಿ ನೋಡಿರಿ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ. ಇದು ಅಟ್ರ್ಯಾಕ್ಟ್ ಮಾಡ್ತದೆ ಈ ಕಡೆ, ದಟ್ ಈಸ್ ಎಫ್ ಡ್ಯಾಶ್. ಎಫ್ ಸೇಮ್ ಆಗೋಲಿಲ್ಲ, ಇಲ್ಲಿ ಎಫ್ ಬರದೆ ಇಲ್ಲಿ ಎಫ್ ಬರದೆ. ಯಾಕೆ? ಡಿಸ್ಟೆನ್ಸು ಸೇಮ್ ಇತ್ತು, ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜಸ್ಸು ಸೇಮ್ ಇದ್ದು. ಬಟ್ ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜಸ್ ಸೇಮ್ ಅದಾವೆ, ಕ್ಯೂ. ಆದರೆ ಡಿಸ್ಟೆನ್ಸ್ ಸೇಮ್ ಇಲ್ಲ. ಅಂದ್ರೆ ಈ ಡಿಸ್ಟೆನ್ಸ್ ಎಷ್ಟೈತಿ? √2 × ಎ ಆಗಿದೆ. ಡೈಗಾನಲ್ ಫಾರ್ಮುಲಾ ಬಾಹು ಇಂಟು √2. ಓಕೆ, √2 × ಸೈಡ್ ಮಾಡಿಬಿಟ್ರೆ ನಿಮಗೆ ಡೈಗಾನಲ್ ಸಿಗ್ತದೆ. ಹಂಗಾರೆ ಡಿಸ್ಟೆನ್ಸ್ ಏನಾಗಿದೆ? ಇಲ್ಲಿ √2 × ಎ ಪ್ಲಸ್ ಕ್ಯೂ ಮೈನಸ್ ಕ್ಯೂ ನಡುವೆ ಡಿಸ್ಟೆನ್ಸ್ √2 × ಎ ಆಗಿದೆ. ಇಲ್ಲಿ ಎ ಇಲ್ಲಿ ಆಗಿದೆ, ಅದಕ್ಕೆ ಇದನ್ನು ಎಫ್ ಡ್ಯಾಶ್. ಹಾಗಾದ್ರೆ ಎಫ್ ಡ್ಯಾಶ್ ಎಷ್ಟಿರ್ತದೆ? ಎಫ್ ಡ್ಯಾಶ್ ಇಸ್ ಈಕ್ವಲ್ ಟು ಕೆ ಇಂಟು ಕ್ಯೂ ಸ್ಕ್ವೇರ್ ಅಪಾನ್ ಡಿಸ್ಟೆನ್ಸ್ ಎಷ್ಟೈತಿ? √2 × ಎ ಹೋಲ್ ಸ್ಕ್ವೇರ್. ಅಂದರೆ ಎಷ್ಟಾಯ್ತು? ಕೆ ಇಂಟು ಕ್ಯೂ ಸ್ಕ್ವೇರ್ ಅಪಾನ್ √2 ಸ್ಕ್ವೇರ್ ಅಂದರೆ 2a ಸ್ಕ್ವೇರ್ ಆಯಿತು. ಹಾಗಾದರೆ ಎಫ್ ಡ್ಯಾಶ್ ಇಸ್ ಈಕ್ವಲ್ ಟು 1/2 ಹೊರತೆಗಿರಿ ಕೆ ಕ್ಯೂ ಸ್ಕ್ವೇರ್ ಅಪಾನ್ ಎ ಸ್ಕ್ವೇರ್ ಆಯಿತು. ಹಾಗಾದ್ರೆ ಎಫ್ ಅಂದರೆ ಏನಿಲ್ಲ? ಎಫ್ ಅಂದರೆ ಕೆ ಇಂಟು ಕ್ಯೂ ಸ್ಕ್ವೇರ್, ಡಿಸ್ಟೆನ್ಸ್ ಎಷ್ಟೈತಿ? ಎ ಸ್ಕ್ವೇರ್. ಅಂದ್ರೆ ಕೆ ಇಂಟು ಕ್ಯೂ ಸ್ಕ್ವೇರ್/ಎ ಸ್ಕ್ವೇರ್ ಅಂದರೆ ಎಫ್ ಆಗಲ್ಲ. ಅದಕ್ಕೆ ನಾವು ಎಫ್ ಡ್ಯಾಶ್ ಇಸ್ ಈಕ್ವಲ್ ಟು ಇದು ಎಫ್ ಅಂತ ಬರ್ರಿ 2 ಇಟ್ಟು. ಹಂಗಾರೆ ಎಫ್ ಡ್ಯಾಶ್ ಎಷ್ಟಾಯಿತು? f/2 ಆಯಿತು. ಮಾಡಿದ್ರೆ ವ್ಯಾಲ್ಯೂ ಎಷ್ಟಿರ್ತದೆ? ಎಫ್ ಡ್ಯಾಶದ ವ್ಯಾಲ್ಯೂ ಹಿಯರ್ ಎಫ್ ಡ್ಯಾಶ್ ಈಸ್ f/2 ಆಗಿದೆ. ಗೆಟಿಂಗ್ ಮೈ ಪಾಯಿಂಟ್? ಹಾಗಾದರೆ ಇವೆರಡು ರಿಸಲ್ಟೆಂಟ್ ಇದು. ಓಕೆ, ಹಂಗಾರೆ ಫೋರ್ಸ್ ಆನ್ ದಿಸ್ ಚಾರ್ಜ್ ಡ್ಯೂ ಟು ದಿಸ್ ಚಾರ್ಜ್ ಈಸ್ f/2. ಈ f/2 ಮತ್ತು √2f ಎರಡು ಒಂದಕ್ಕೊಂದು ಹೆಂಗದಾವ? ಒಂದಕ್ಕೊಂದು ಲಂಬ ಅದಾವ. ಈ √2f ಇದು √2f, ಇದು f/2, ಇದು ಎಫ್ ಆರ್ ಎಫ್ ಡ್ಯಾಶ್. ಹೌದಾ? ಇವೆರಡು ಒಂದಕ್ಕೊಂದು 90 ಡಿಗ್ರಿ ಅದಾವೆ. ಹಂಗಾರೆ ಇವೆರಡು ರಿಸಲ್ಟೆಂಟ್ ಏನು? ಇಲ್ಲಿ ತೋರಿ, ಇವೆರಡು ರಿಸಲ್ಟ್ ಮತ್ತೆ √2f. ಹೌದಾ? ಹಾಗಾದರೆ ಮತ್ತೆ √2f ಹಾಕ್ಬೋದಿಲ್ಲ. ಯಾಕೆ ಗೊತ್ತಾನ? ಮ್ಯಾಗ್ನಿಟ್ಯೂಡ್ ಚೇಂಜ್ ಐತಿ.
ಇದು √2f ಐತಿ, ಇದು f/2 ಐತಿ. ಮ್ಯಾಗ್ನಿಟ್ಯೂಡ್ ಸೇಮ್ ಇದ್ದಿದ್ರೆ √2 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಐದರ್ ಫೋರ್ಸ್ ಅಂತ ಬರಿಬೋದು. ಆದರೆ ಮ್ಯಾಗ್ನಿಟ್ಯೂಡ್ ಚೇಂಜ್ ಐತಿ, ಅಂದ್ರೆ ಯಾವ ಫಾರ್ಮುಲಾ ಬಳಸ್ಬೇಕು ನಾವು ಅಂದ್ರೆ ನೆಟ್ ಫೋರ್ಸ್ ಆನ್ ದ ಚಾರ್ಜ್, ರಿಸಲ್ಟೆಂಟ್ ಫೋರ್ಸ್ ಆನ್ ದ ಚಾರ್ಜ್ ಕೆಪ್ಟ್ ಅಟ್ A is equal to ಸ್ಕ್ವೇರ್ ರೂಟ್ ಆಫ್ ಒಂದಕ್ಕೊಂದು ಲಂಬವಾಗಿದವ ಅಂದ್ರೆ ದಿಸ್ ಇಸ್ ದ ಫೋರ್ಸ್ √2f ಹೋಲ್ ಸ್ಕ್ವೇರ್ ಪ್ಲಸ್ f/2 ಹೋಲ್ ಸ್ಕ್ವೇರ್ ಪ್ಲಸ್ 2 ವೆಕ್ಟರ್ A ಇಂಟು ವೆಕ್ಟರ್ B ಇಂಟು ಕಾಸ್ ಥೀಟಾ 90 ಡಿಗ್ರಿ, ಕಾಸ್ 90 0. ಹಂಗಾರೆ ಆ ಟರ್ಮ್ ಬರಿಬೇಡ್ರಿ, ಹೌದಾ? ಹಂಗಾರೆ ರಿಸಲ್ಟೆಂಟ್ ಫೋರ್ಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ √2 ಹೋಲ್ ಸ್ಕ್ವೇರ್ ಅಂದರೆ 2, f ಅಂದರೆ f ಸ್ಕ್ವೇರ್ ಪ್ಲಸ್ f ಸ್ಕ್ವೇರ್ ಡಿವೈಡ್ ಬೈ 4, ಹೌದಾ? ಹಂಗಾರೆ ರಿಸಲ್ಟೆಂಟ್ ಫೋರ್ಸ್ ಇಸ್ ಈಕ್ವಲ್ ಟು √2f ಸ್ಕ್ವೇರ್, ಎಲ್ ಸಿ ಎಮ್ ಏನು ಬರ್ತದೆ 4 ಬರ್ತೈತಿ, ಅಂದ್ರೆ ಇದು 8f ಸ್ಕ್ವೇರ್ ಪ್ಲಸ್ f ಸ್ಕ್ವೇರ್ ಡಿವೈಡ್ ಬೈ 4 ಆಯಿತು. ಹಾಗಾದರೆ ಇದೆಷ್ಟಾಗ್ತದೆ ನೋಡ್ರಿ, ಸ್ಕ್ವೇರ್ ರೂಟ್ ಆಫ್ 9f ಸ್ಕ್ವೇರ್ ಡಿವೈಡ್ ಬೈ 4. ಹಂಗಾರೆ ರಿಸಲ್ಟೆಂಟ್ ಫೋರ್ಸ್ ಆನ್ A is equal to ನೋಡ್ರಿ 3f/2. This is the answer, 3f/2. Yes, this is the right answer. ಓಕೆ, ನೋಡಿ ಎಷ್ಟು ಸಿಂಪಲ್ ಅದಾವ. ಓನ್ಲಿ ಕಾನ್ಸೆಪ್ಟ್ಗಳನ್ನ ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ಸ್ ಯು ಕಾಂಟ್ ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ಸ್, ಯು ಕಾಂಟ್ ಸಾಲ್ವ್ ದ ಪ್ರಾಬ್ಲಮ್ಸ್. ಸರಿಯಾಗಿ ಮೊದಲು ಸಿನಾಪ್ಸಿಸ್ಗಳಲ್ಲಿ ಡೈರೆಕ್ಷನ್ನ ಏನೈತಿ, ಕಾನ್ಸೆಪ್ಟ್ ಏನೈತಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಾರ್ದ ಪ್ರಾಬ್ಲಮ್ಸನ್ನು ಬಿಡಿಸೋಕೆ ಹೋಗ್ಬೇಡ್ರಿ. ಇವಲ್ಲದೆ ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಕಲೆಕ್ಟ್ ಮಾಡ್ಕೊಳ್ರಿ. ಅದರೊಳಗೆ ಈ ಕನ್ಸೆಪ್ಟ್ ವೈಸ್ ಯಾವ ರೀತಿ ಕೇಳ್ಯಾರ ಅಂತ ಬೈಪರ್ಕೇಟ್ ಮಾಡ್ಕೊಳ್ರಿ, ಅಂದ್ರೆ ಪ್ರಾಬ್ಲಮ್ಸ್ ಈಸಿ ಆಗ್ತಾವೆ. ಓಕೆ, ರೈಟ್. Okay, my dear students, here some more important problems are there. ನೋಡ್ರಿ, ಇವೆಲ್ಲ ಸ್ಟ್ಯಾಂಡರ್ಡ್ ಪ್ರಾಬ್ಲಮ್ಸ್. ಫೋರ್ಸ್ ಆನ್ Q0 will be 0 in the following cases. ನೋಡ್ರಿ, ಇಲ್ಲೊಂದು ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಇದೆ. ಓಕೆ, ಎಲ್ಲ ಸೈಡ್ಸು ಸೇಮ್ ಅದಾವ. ಇಲ್ಲೊಂದು ಸ್ಕ್ವೇರ್ ಇದೆ, ಇಲ್ಲೊಂದು ಪೆಂಟಾಗಾನ್ ಇದೆ. ಈ ಈಕ್ವಿಲ್ಯಾಟರಲ್ ಟ್ರಯಾಂಗಲ್, ಸ್ಕ್ವೇರ್ ಮತ್ತು ಪೆಂಟಾಗಾನದ ಅಷ್ಟೂ ಕಾರ್ನರ್ಗಳಲ್ಲಿ ನಾವು ಐಡೆಂಟಿಕಲ್ ಚಾರ್ಜಸನ್ನು ಇಟ್ಟರೆ ವಿತ್ ದ ಸೇಮ್ ಸೈನ್ ಇಟ್ಟರೆ ಏನಾಗ್ತದೆ ನೋಡಿ. ದಿಸ್ ಇಸ್ ದ ಸೆಂಟ್ರಾಯ್ಡ್ ಆಫ್ ದ ಈಕ್ವಿಲ್ಯಾಟರಲ್ ಟ್ರಯಾಂಗಲ್, ದಿಸ್ ಇಸ್ ದ ಸೆಂಟರ್ ಆಫ್ ದ ಸ್ಕ್ವೇರ್, ದಿಸ್ ಇಸ್ ದ ಸೆಂಟರ್ ಆಫ್ ದ ಪೆಂಟಾಗಾನ್. ಆ ಸೆಂಟರ್ ಪಾಯಿಂಟ್ದಲ್ಲಿ ನಾವೇನಾದ್ರು Q0 ಚಾರ್ಜನ್ನು ಇಟ್ಟರೆ ಆವಾಗ the net force on this Q0 charge due to all other charges is always 0 ಅಂತ ಹೇಳ್ತಾರೆ ಅವರು. ನೋಡಿರಿ, ಫಸ್ಟ್ ಒನ್ ಎ ಫಿಗರ್ದಲ್ಲಿ ನೋಡಿರಿ, ಒಂದು ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಇದೆ. ಓಕೆ, ಪ್ಲಸ್ ಕ್ಯೂ ಪ್ಲಸ್ ಕ್ಯೂ ಪ್ಲಸ್ ಕ್ಯೂ. ಇಲ್ಲಿ ಸೆಂಟ್ರಾಯ್ಡ್ದಲ್ಲಿ ಒಂದು Q0 ಚಾರ್ಜ್ ಇಟ್ಟಾರೆ. ಹಂಗಾರೆ ವಾಟ್ ಇಸ್ ದ ನೆಟ್ ಚಾರ್ಜ್ ಆನ್ ದಿಸ್ Q0 ಚಾರ್ಜ್ ಡ್ಯೂ ಟು ಆಲ್ ಅದರ್ ಚಾರ್ಜಸ್? ದಿಸ್ ಇಸ್ 0. ಅದೇ ರೀತಿ ಇಲ್ಲಿ ಕೂಡ Q0 ಚಾರ್ಜ್ ಇದೆ. ನೆಟ್ ಫೋರ್ಸ್ ಆನ್ ದ Q0 ಚಾರ್ಜ್ ಡ್ಯೂ ಟು ಆಲ್ ಅದರ್ ಚಾರ್ಜಸ್ ಇಸ್ 0. ಅದೇ ರೀತಿ ನೆಟ್ ಫೋರ್ಸ್ ಆನ್ ದಿಸ್ Q0 ಚಾರ್ಜ್ ಡ್ಯೂ ಟು ಆಲ್ ಅದರ್ ಚಾರ್ಜಸ್ ಇಸ್ 0. ಅದನ್ನು ಈಗ ನಾವು ಪ್ರೂವ್ ಮಾಡೋಣ. ಏನು ಪ್ರೂವ್ ಮಾಡಬೇಕು ಈಗ ನಾವು? ನೆಟ್ ಫೋರ್ಸ್ ಆನ್ ದಿಸ್ Q0 ಚಾರ್ಜ್ ಕೆಪ್ಟ್ ಅಟ್ ದ ಸೆಂಟ್ರಾಯ್ಡ್ ಆಫ್ ದ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಡ್ಯೂ ಟು ಆಲ್ ಅದರ್ ಚಾರ್ಜಸ್ ಇಸ್ 0 ಅಂತ ಪ್ರೂವ್ ಮಾಡಬೇಕು. ಓಕೆ, ಸೊಲ್ಯೂಷನ್ ನೋಡಿರಿ, ಒಂದು ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಡ್ರಾ ಮಾಡ್ತೀನಿ ನೋಡ್ರಿ. ದಿಸ್ ಈಸ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಇಲ್ಲಿ ಕೂಡ ಇದಕ್ಕೆ ಎ ಅಂತ ಹೆಸರು ಕೊಡ್ತಾನೆ, ಬಿ ಇದು ಸಿ. ಓಕೆ, ದಿಸ್ ಈಸ್ ಪ್ಲಸ್ ಕ್ಯೂ, ದಿಸ್ ಆಲ್ಸೋ ಪ್ಲಸ್ ಕ್ಯೂ, ದಿಸ್ ಆಲ್ಸೋ ಪ್ಲಸ್ ಕ್ಯೂ. ಇದು ಸೆಂಟ್ರಾಯ್ಡ್ ಆಫ್ ದ ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಅಷ್ಟು ಸೇಮ್ ಅದಾವ, ಬಾಹುಗಳು ಈಕ್ವಲ್ ಅದಾವ. ದಿಸ್ ಈಸ್ ಓ ಅಂತಂದರೆ ಇಲ್ಲಿ Q0 ಚಾರ್ಜನ್ನು ಇಡಲಾಗಿದೆ. ಓಕೆ, ದಿಸ್ ಈಸ್ ಕಾಲ್ಡ್ ವಾಟ್? ದಿಸ್ ಈಸ್ ದ Q0 ಚಾರ್ಜ್. ನಾವು ದಿಸ್ ಈಸ್ ದ
distance of Q naught from corner A. This is the distance of Q naught from corner B, and this is the distance of Q naught from corner C. ಇಲ್ಲಿ this distance and this distance are equal. ಇವಷ್ಟು ಸಮ ಇದಕ್ಕೆ ಹೆಸರು ಕೊಡ್ತೇನೆ O. AO, BO, CO ಅಷ್ಟು ಸಮ ಇರ್ತಾವೆ, ಈಕ್ವಲ್ ಇರ್ತಾವೆ. ಓಕೆ, ಈಗ ಫೋರ್ಸ್ ಆನ್ Q naught due to charge at A acts in this direction, so it is FA. Force on Q naught due to charge kept at B acts in this direction, this is FB. Force on Q naught due to charge kept at C acts in this direction, that is FC. ಇಲ್ಲಿ ನೋಡ್ರಿ, AO, BO, CO ಈಕ್ವಲ್ ಅದಾವ ಮತ್ತು ಚಾರ್ಜಸ್ಸು ಸೇಮ್ ಅದಾವ. ಅಂದರೆ ಫೋರ್ಸಸ್ಸು ಸೇಮ್ ಆಗ್ತಾ. ಸೇ ದಿಸ್ ಈಸ್ F, ದಿಸ್ ಇಸ್ ಆಲ್ಸೋ F, ದಿಸ್ ಇಸ್ ಆಲ್ಸೋ F. ಯಾಕೆ F ಅದು ಗೊತ್ತೈತಲ್ಲ, ಚಾರ್ಜಸ್ಸು ಸೇಮ್ ಅದಾವ, ಡಿಸ್ಟೆನ್ಸಸ್ಸು ಸೇಮ್ ಅದಾವ, ಹೀಗಾಗಿ ಫೋರ್ಸು ಸೇಮ್ ಆಗ್ತೈತಿ. ಬಟ್ ಇಲ್ಲಿ ನೋಡ್ರಿ, ಹಂಗಾರೆ ದಿಸ್ ಈಸ್ ಕಾಲ್ಡ್ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಇದು 60, ಇದು 60, ಇದು 60. ಹಂಗಾರೆ ಇದು ಎಷ್ಟಿರ್ತದೆ 30. ಹಾಗಾದ್ರೆ ಈ 30 ಆದರೆ ಇದಂತೂ ರೈಟ್ ಆ್ಯಂಗಲ್, ದಿಸ್ ಇಸ್ 90. 30 + 90 120. 120 ಇಲ್ಲಿ ಎಷ್ಟು ಉಳಿತು ಅಂದರೆ ಇದು 60. ಇದು ಕೂಡ ಎಷ್ಟಾಯಿತು 60. ಹಂಗಾರೆ ಇದು ಟೋಟಲ್ ಎಷ್ಟಾಯಿತು 120. ಹಂಗಾರೆ ಇದು 120 ಆದರೆ ಇದೆಷ್ಟು ಇರ್ತದೆ, ಇದು ಕೂಡ 120 ಡಿಗ್ರಿ ಇರ್ತದೆ. ಹಂಗಾರೆ ಇಲ್ಲಿ ನೋಡಿರಿ, ಎರಡು ಈಕ್ವಲ್ ಫೋರ್ಸಸ್ಸು F ಮತ್ತು F both are inclined at an angle 120 degree and their resultant is in this direction. ಈ ಕಡೆ ಇರ್ತದೆ. ಇವು ಎರಡು ರಿಸಲ್ಟೆಂಟ್ ಎಷ್ಟಿರ್ತದೆ 120 ಡಿಗ್ರಿ ಇದ್ದಾಗ, ದಟ್ ಈಸ್ ರಿಸಲ್ಟೆಂಟ್ ಆಫ್ AB ಎಷ್ಟಿರ್ತದೆ, ದಟ್ ಈಸ್ F ಇರ್ತದೆ, ಮ್ಯಾಗ್ನೆಟ್ ಆಫ್ ಐದರ್ ಫೋರ್ಸ್. ಎರಡು ಈಕ್ವಲ್ ಫೋರ್ಸಸ್ 120 ಡಿಗ್ರಿಯಲ್ಲಿ ಇನ್ಕ್ಲೈನ್ ಆಗಿದ್ದಪ್ಪ ಅಂದ್ರೆ ಅವಕ್ಕೆ ರಿಸಲ್ಟೆಂಟ್ ಫೋರ್ಸ್ FAB ಎಷ್ಟಾಗತ್ತೆ, F ಆಗತ್ತೆ. ನಾನು ಹೇಳಿದ್ದೇನೆ ನಿಮಗೆ ಆಗಲೇ ಪ್ರೀವಿಯಸ್ ಸಿನಾಪ್ಸಿಸ್ನಲ್ಲಿ. ಓಕೆ, ಹಂಗಾರೆ ಇಟ್ ಆ್ಯಕ್ಟ್ಸ್ ಇನ್ ದಿಸ್ ಡೈರೆಕ್ಷನ್. ನೋಡಿ, ಇದು FAB is equal to F, acting in upward direction. FC is also F, but acting in downward direction. What is net force? The net force is automatically 0. That is, ಇಲ್ಲೇನು ಬರೀಬೇಕು, AO equal to OB equal to OC. AO, OB, OC ಅಷ್ಟು ಸೇಮ್ ಅದಾವ, ಹೌದಾ? ಸೇಮ್. ನೆಕ್ಸ್ಟ್ FA is equal to FB is equal to FC, ಇವು ಕೂಡ F, ಹೌದಾ? Therefore, in figure FAB is equal to FC but opposite in direction. Therefore, net force on Q naught is 0. Notice F both are acting in opposite direction. So this is the solution. ನೋಡಿರಿ, 0 ಅಂತ ಪ್ರೂವ್ ಆಯಿತು. ಓಕೆ, ಇದನ್ನು ಸರಿಯಾಗಿ ನೋಟ್ ಮಾಡಿಕೊಳ್ರಿ. ನೆಕ್ಸ್ಟ್ ಸ್ಕ್ವೇರ್ಗೆ ಹೋಗೋಣ. ಓಕೆ ಓಕೆ ಈಗ ಸ್ಕ್ವೇರ್ಗೆ ಬರೋಣ. ಬಿಗೆ ಸೊಲ್ಯೂಷನ್ ಮಾಡ್ತೀನಿ ನೋಡಿರಿ. ಇಲ್ಲಿ ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ Q naught ಚಾರ್ಜ್ ಡ್ಯೂ ಟು ಆಲ್ ಅದರ್ ಚಾರ್ಜಸ್ ಈಸ್ 0. ಹೆಂಗೆ ಪ್ರೂವ್ ಮಾಡೋದು ಲಕ್ಷ ಕೊಡ್ರಿ. ಇಲ್ಲ, ನಾನು ಸ್ಕ್ವೇರನ್ನು ಡ್ರಾ ಮಾಡ್ತೀನಿ. ಈ ಬಾಹು, ಈ ಬಾಹು, ಈ ಬಾಹು, ಈ ಬಾಹು ಸಮ ಐತಿ. ಇದಕ್ಕೆ ಇಲ್ಲಿ ಚಾರ್ಜಸ್ ಎಷ್ಟಿದ್ದಾರೆ, ಸೇಮ್ ಐಡೆಂಟಿಕಲ್ ಚಾರ್ಜಸ್, ಪ್ಲಸ್ ಕ್ಯೂ ಪ್ಲಸ್ ಕ್ಯೂ ಪ್ಲಸ್ ಕ್ಯೂ ಪ್ಲಸ್ ಕ್ಯೂ. ಇದು ಎ, ಇದು ಬಿ, ಸಿ, ಇದಕ್ಕೆ ಡಿ. ಓಕೆ, ನೆಕ್ಸ್ಟ್ ದೀಸ್ ಆರ್ ದ ಡೈಗೋನಲ್ಸ್. ಇಲ್ಲಿ ಒಂದು ಚಾರ್ಜ್ ಇಟ್ಟಾರ, ದಟ್ ಈಸ್ Q naught. ಇದಕ್ಕೆ O ಅಂತ ಸೇರ್ಕೊ. ಹಂಗಾರೆ ಫೋರ್ಸ್ ಆನ್ Q naught ಡ್ಯೂ ಟು ಚಾರ್ಜ್ ಆಟ್ A acts in this direction. This is FA. ಕರೆಕ್ಟಾ? ಯಾಕೆ ರಿಪೆಲ್ ಮಾಡ್ತದೆ, ಇದು ಪ್ಲಸ್ ಇದು ಪ್ಲಸ್. ಫೋರ್ಸ್ ಆನ್ Q naught ಚಾರ್ಜ್ ಡ್ಯೂ ಟು ಚಾರ್ಜ್ kept at B acts in this direction, that is FB.
Force on Q naught charge due to charge kept at C in this direction. This is FC. Force on Q naught charge due to charge kept at D corner is in this direction. Okay. Notice. This is what? FD. You know, FA, FB, FC, FD all are equal in magnitude. ಯಾಕಂದ್ರೆ ಸೇಮ್ ಡಿಸ್ಟೆನ್ಸ್ ಐತಿ ಮತ್ತು ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜಸ್ ಆಲ್ಸೋ ಸೇಮ್. ಅಂದರೆ ಇಲ್ಲಿ ಎ ಒ ಬಿ ಒ ಸಿ ಒ ಡಿ ಒ ಆಲ್ ಆರ್ ಸೇಮ್. ನೋಡಿರಿ, ಎ ಒ ಇಸ್ ಈಕ್ವಲ್ ಟು ಬಿ ಒ ಇಸ್ ಈಕ್ವಲ್ ಟು ಸಿ ಒ ಇಸ್ ಈಕ್ವಲ್ ಟು ಡಿ ಒ, ಸೇಮ್ equal distances, and magnitude of charge is also same. Therefore, FA is equal to FB is equal to FC is equal to FD. Say F gara idu F ide, idu F ide, idu F ide, idu kuda F ide. Hangara since FA and FC, FA vector FA to FC equal in magnitude but opposite in direction, and FB is equal to FD, FB is equal to FD but opposite in direction. Therefore, net force on Q naught is 0. Notice, net force along BD get cancelled, net force along AC gets cancelled. ಯಾಕಂದರೆ ಈಕ್ವಲ್ ಅಪೋಸಿಟ್ ಫೋರ್ಸ್ ಅದಾವ, ಇಲ್ಲಿ ಕೂಡ ಈಕ್ವಲ್ ಅಪೋಸಿಟ್ ಫೋರ್ಸ್ ಅದಾವ. ಹೀಗಾಗಿ ನೆಟ್ ಫೋರ್ಸ್ ಆನ್ ದ ಕ್ಯೂ ನಾಟ್ ಚಾರ್ಜ್ ಈಸ್ 0. ನೋಡಿ, ಸಿಂಪಲ್. ಇಫ್ ಯು ಅಂಡರ್ಸ್ಟ್ಯಾಂಡ್ ದ ಡೈರೆಕ್ಷನ್, ಡೆಫಿನೆಟ್ಲಿ ಯು ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್ಸ್. ಓಕೆ, ನೋಟ್ ಮಾಡ್ಕೊಡ್ರಿ. ಹಿಯರ್ ದ ಲಾಸ್ಟ್ ಒನ್ ಈಸ್ ಸಿ. ಸಿದಲ್ಲಿ ಅಂದರೆ ಒಂದು ಪೆಂಟಾಗಾನ್ ಇದೆ. ಪೆಂಟಾಗಾನದ ಅಷ್ಟು ಕಾರ್ನರ್ದಲ್ಲಿ ಪ್ಲಸ್ ಕ್ಯೂ ಚಾರ್ಜನ್ನು ಇಟ್ಟಿದ್ದಾರೆ. ಆ್ಯಂಡ್ ಹಿಯರ್ ಕ್ಯೂ ನಾಟ್ ಚಾರ್ಜ್ ಇಸ್ ಪ್ಲೇಸ್ಡ್. Now the question is, what is the net charge on this Q naught charge due to all other charges? We are saying that it is 0. How it is 0? Nodi, this is pentagon. Illi plus Q, plus Q, plus Q, plus Q, plus Q. Okay? ಈಗ ಇಲ್ಲೊಂದು ಕ್ಯೂ ನಾಟ್ ಚಾರ್ಜನ್ನು ಇಡಲಾಗಿದೆ. ಎಸ್, ಇಲ್ಲಿ ಇಟ್ಟರ ಇಲ್ಲಿ ಕ್ಯೂ ನಾಟ್ ಚಾರ್ಜನ್ನು ಇಡಲಾಗಿದೆ. ಸ್ವಲ್ಪ ಇಲ್ಲಿ ಅಬ್ಸರ್ವ್ ಮಾಡಿರಿ, ನಾನು ಇದನ್ನು ಅಳಕಿಸ್ತೀನಿ, ಬಟ್ ಗೊತ್ತಿರಲಿ ಕ್ಯೂ ನಾಟ್ ಚಾರ್ಜ್ ಇದೆ. ಈಗ ಸಿಯರ್ ನಾನು ಇಲ್ಲೊಂದು ಪರ್ಪೆಂಡಿಕ್ಯುಲರ್ನ ಈ ಸೈಡ್ಗೆ ಡ್ರಾ ಮಾಡ್ಕೊಳ್ತೀನಿ. ಫೋರ್ಸ್ ಆನ್ ಕ್ಯೂ ನಾಟ್ ಚಾರ್ಜ್ ಡ್ಯೂಸ್ ಟು ಪ್ಲಸ್ ಕ್ಯೂ acts in this direction, say it is F. ಅದೇ ರೀತಿ force on Q naught charge due to this charge acts in this direction, I will say it is also F. ಯಾಕೆ ಎಫ್ ಎಫ್ ಬರ್ತಾ ಇದ್ದಾನೆ? ಈ ಬಾಹು ಸಮ ಇದೆ, ಅದಕ್ಕೆ force on Q naught charge due to plus Q acts in this direction, force on Q naught charge due to plus Q acts in this direction. ಓಕೆ, ಇಲ್ಲಿ ನೋಡಿರಿ, ಆ್ಯಂಗಲ್ಸನ್ನು ಕರೆಕ್ಟಾಗಿ ತಿಳ್ಕೋಬೇಕು. ಇಲ್ಲಿ ತಿಳ್ಕೋಬೇಕು ನೀವು, ದಿಸ್ ಆ್ಯಂಗಲ್ ಈಸ್ ಆಲ್ವೇಸ್ 108 ಡಿಗ್ರಿ. ಇದು ಕೂಡ 108 ಡಿಗ್ರಿ, ಇದು ಕೂಡ 108 ಡಿಗ್ರಿ ಗೊತ್ತಿರಬೇಕು. ಪೆಂಟಾಗೋನದ ಪ್ರತಿಯೊಂದು ಆ್ಯಂಗಲ್ 108 ಡಿಗ್ರಿ ಇರ್ತಾವೆ. ಓಕೆ, ಹಾಗಾದರೆ ಇದು ಹೋಲ್ 108 ಆದರೆ ಇದೆಷ್ಟು? ಐ ಥಿಂಕ್ ಇಟ್ಸ್ 54 ಡಿಗ್ರಿ. ಹೌದಾ? ಆದರೆ ಇದು 54 ಡಿಗ್ರಿ, ಇದೆಷ್ಟಾಯಿತು? 90 ಡಿಗ್ರಿ. 54 ಪ್ಲಸ್ 90, 54 ಡಿಗ್ರಿ ಪ್ಲಸ್ 90 ಡಿಗ್ರಿ ಎಷ್ಟಾಯಿತು? 144 ಡಿಗ್ರಿ ಆಯಿತು. ಇವೆರಡೂ ಸೇರಿಸಿದ್ರೆ 144 ಡಿಗ್ರಿ. ಹಾಗಾದ್ರೆ ಇದೆಷ್ಟಾಯಿತು? ದಿಸ್ ಈಸ್ 36 ಡಿಗ್ರಿ. ಹೌದಾ? ಹಾಗಾದರೆ ಇದು 36 ಡಿಗ್ರಿ ಆದರೆ ದಿಸ್ ಈಸ್ ಆಲ್ಸೋ 36 ಡಿಗ್ರಿ. 36 ಡಿಗ್ರಿ, 36 ಡಿಗ್ರಿ, ಟೋಟಲ್ 72 ಡಿಗ್ರಿ. ಹಾಗಾದರೆ ಇದು 72 ಡಿಗ್ರಿ, ಇದು 72 ಡಿಗ್ರಿ, ಇದು 72, ಇದು 72, ಇದು 72. ಓಕೆ, ಇಲ್ಲಿ ನೋಡ್ರಿ,
ಸೊ ದಿಸ್ ಈಸ್ ಆಲ್ಸೋ 36, ದಿಸ್ ಈಸ್ ಆಲ್ಸೋ 36. ನೋಡಿ ಇದು ಕಟ್ ಮಾಡಿದೆ ಹೀಗೆ ಈ ಫೋರ್ಸ್. ಅಂದರೆ ಇದು 36 ಡಿಗ್ರಿ, ಇದು 36 ಡಿಗ್ರಿ. ಓಕೆ, ಹಾಗಾದರೆ ಇನ್ನೊಂದು ಹೇಳ್ತೀನಿ ನೋಡಿರಿ. ದ ಫೋರ್ಸ್ ಆನ್ ಕ್ಯೂ ನಾಟ್ ಚಾರ್ಜ್ ಡ್ಯೂ ಟು ದಿಸ್ ಪ್ಲಸ್ ಕ್ಯೂ ಆ್ಯಕ್ಟ್ಸ್ ಇನ್ ದಿಸ್ ಡೈರೆಕ್ಷನ್. ಓಕೆ, the force on q naught charge due to this plus q acts in this direction. Okay, ಅದೇ ರೀತಿ the force on q naught charge due to this plus q acts in this direction. ನೋಡ್ರಿ, ಯಾಕಂದ್ರೆ ಅಷ್ಟು ಲೈವ್ ಚಾರ್ಜಸ್ ಅದಾವೆ ಅಂದರೆ ರಿಪೆಲ್ ಮಾಡ್ತಾವೆ. ಸೊ ದಿಸ್ ಈಸ್ ಕಾಲ್ಡ್ ವಾಟ್, ದಿಸ್ ಇಸ್ ಆಲ್ಸೋ ಎಫ್. ಅಷ್ಟು ಸೇಮ್ ಅದಾವೆ ಮ್ಯಾಗ್ನಿಟ್ಯೂಡ್ದಲ್ಲಿ. ದಿಸ್ ಡಿಸ್ಟನ್ಸ್, ದಿಸ್ ಡಿಸ್ಟನ್ಸ್, ದಿಸ್ ಡಿಸ್ಟನ್ಸ್, ಅದಕ್ಕೆ ಎಫ್ 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 ಬರ್ದೇವೆ. ಸೊ 3 ರೀತಿ ಫೋರ್ಸ್ ಆ್ಯಕ್ಟ್ ಆಗ್ತಾಯಿವೆ. ಇವೆರಡರ ಆಮೇಲೆ ಹೇಳ್ತೇನೆ ನಿಮಗೆ. ಓಕೆ, ಈಗ ನೋಡ್ರಿ, ಇಲ್ಲೊಂದು ಹಾರಿಜೆಂಟಲ್ನ ಡ್ರಾ ಮಾಡ್ತೇನೆ ನಾನು. ಸೊ ದಿಸ್ ಈಸ್ ಕಾಲ್ಡ್ ವಾಟ್, ದಿಸ್ ಈಸ್ ಹಾರಿಜೆಂಟಲ್. ಇದೊಂದು ಹಾರಿಜೆಂಟಲ್ ಲೈನ್. ಇದು ಹಾರಿಜೆಂಟಲ್ ಅಂದರೆ ನೋಡಿರಿ 36 36 72 ಇತ್ತು. ಈಗ ದಿಸ್ ಈಸ್ 36 ಇದೆ, ಇದು 36 ಡಿಗ್ರಿ ಇದೆ, ಇದು ಹೋಲ್ ಸೇರಿ. ಓಕೆ, ಈಗ ಒಂದು ಹಾರಿಜೆಂಟಲ್ನ ಡ್ರಾನ್ ಮಾಡಿದಾಗ ಇದೆಷ್ಟಾಯಿತು, ದಿಸ್ ಈಸ್ 18 ಡಿಗ್ರಿ ಆಯಿತು ಆ್ಯಂಡ್ ದಿಸ್ ಈಸ್ ಆಲ್ಸೋ 18 ಡಿಗ್ರಿ. ನೋಡಿರಿ, ಎಸ್ ಆರ್ನು, ಇದು 18 ಡಿಗ್ರಿ, ಇದು 18 ಡಿಗ್ರಿ, ಅಂದರೆ ಎರಡು ಸೇರಿ 36 ಡಿಗ್ರಿ ಆಯಿತು. ಅಂದ್ರೆ ದಿಸ್ ವೆಕ್ಟರ್ ಎಫ್ ಮೇಕಿಂಗ್ 18 ಡಿಗ್ರಿ ವಿತ್ ದ ಹಾರಿಜೆಂಟಲ್. ಅದೇ ರೀತಿ ಇದು ಕೂಡ 18 ಡಿಗ್ರಿ. ಗೆಟಿಂಗ್ ಮೈ ಪಾಯಿಂಟ್? ಇದನ್ನು ಭಾಳ ಚಂದ ಅರ್ಥ ಮಾಡ್ಕೋಬೇಕು. ಇಲ್ಲೊಂದು ಹಾರಿಜೆಂಟಲ್ ಡ್ರಾ ಮಾಡಿಬಿಟ್ನಂದ್ರೆ 36 ಡಿಗ್ರಿ ಇದ್ದಿದ್ದು, ಇದು 18 ಡಿಗ್ರಿ, ಇದು 18 ಡಿಗ್ರಿ. ಹಂಗಾರೆ ಹಿಯರ್ ಎಫ್ ಈಸ್ ಮೇಕಿಂಗ್ ಆ್ಯನ್ ಆ್ಯಂಗಲ್ 18 ಡಿಗ್ರಿ ವಿತ್ ದ ಹಾರಿಜೆಂಟಲ್. ಇಲ್ಲಿ ಕೂಡ ಎಫ್ ಈಸ್ ಮೇಕಿಂಗ್ ಆ್ಯನ್ ಆ್ಯಂಗಲ್ 18 ಡಿಗ್ರಿ ವಿತ್ ದ ಹಾರಿಜೆಂಟಲ್. ಅಂದರೆ ಇಫ್ ಎನಿ ವೆಕ್ಟರ್ ಮೇಕ್ಸ್ ಆ್ಯನ್ ಆ್ಯಂಗಲ್ ಥೀಟಾ ವಿತ್ ದ ಹಾರಿಜೆಂಟಲ್, ಇಟ್ ಸ್ಪ್ಲಿಟ್ಸ್ ಇಂಟು 2 ಕಾಂಪೋನೆಂಟ್ಸ್. ನೋಡಿ, ದಿಸ್ ಎಫ್ ಈಸ್ ಮೇಕಿಂಗ್ ಆ್ಯನ್ ಆ್ಯಂಗಲ್ 18 ಡಿಗ್ರಿ. ಹಾಗಾದರೆ ಇದು ಸ್ಪ್ಲಿಟ್ ಆಗ್ತದೆ ಏನಾಗಿ, ದಿಸ್ ಈಸ್ ಎಫ್ cos 18 ಡಿಗ್ರಿ ಇನ್ ದಿಸ್ ಡೈರೆಕ್ಷನ್. ಈ ದಿಕ್ಕಿನಲ್ಲಿ ಎಫ್ cos 18 ಡಿಗ್ರಿ ಇನ್ ಡೌನ್ವರ್ಡ್ ಡೈರೆಕ್ಷನ್. ನೋಡಿರಿ, ಈ ಫೋರ್ಸ್ ಸ್ಪ್ಲಿಟ್ ಆಯಿತು. ಎಫ್ cos 18 ಡಿಗ್ರಿ ಇನ್ ದಿಸ್ ಡೈರೆಕ್ಷನ್, ಎಫ್ cos 18 ಡಿಗ್ರಿ, ಸಾರಿ ಕಾಸ್ ಅಲ್ಲ, ಇದು ಸೈನ್, ಎಕ್ಸ್ಟ್ರೀಮ್ಲಿ ಸಾರಿ, ಎಫ್ sin 18 ಡಿಗ್ರಿ. ನೋಡಿರಿ, ಇದು ಹಾರಿಜೆಂಟಲ್ ಜೋಡಿ ಕಾಸ್ ಫಂಕ್ಷನ್. Here f splits into 2 components, f cos 18 degree in this direction, f sin 18 degree in downward direction. Split ಆಯಿತು. ಅದೇ ರೀತಿ this f is also making an angle 18 degree with the horizontal. ಹಂಗಾರೆ it is also split into 2 components. How much? That is f cos 18 degree in this direction, ಈ ಕಡೆ f sin 18 ಡಿಗ್ರಿ ಇನ್ ಡೌನ್ವರ್ಡ್ ಡೈರೆಕ್ಷನ್. ಹಾಗಾದರೆ ನೆಟ್ ಡೌನ್ವರ್ಡ್ ಫೋರ್ಸ್ ಏನಾಯ್ತು ನೋಡ್ರಿ, ನೆಟ್ ಡೌನ್ವರ್ಡ್ ಫೋರ್ಸ್ ನೋಡಿ, ಎಫ್ ಡೌನ್ವರ್ಡ್, ಎಫ್ ಸೈನ್ 18 ಡಿಗ್ರಿ ಡೌನ್ವರ್ಡ್, ಎಫ್ ಸೈನ್ 18 ಡಿಗ್ರಿ ಡೌನ್ವರ್ಡ್. ನೆಟ್ ಡೌನ್ವರ್ಡ್ ಫೋರ್ಸ್ ಎಫ್ ಡಿ ಈಸ್ ಈಕ್ವಲ್ ಟು ಎಫ್ ಪ್ಲಸ್ ಎಫ್ ಸೈನ್ 18 ಡಿಗ್ರಿ ಪ್ಲಸ್ ಎಫ್ ಸೈನ್ 18 ಡಿಗ್ರಿ, ಅಂದರೆ 2f ಸೈನ್ 18 ಡಿಗ್ರಿ. ಇದು ನೆಟ್ ಡೌನ್ವರ್ಡ್ ಫೋರ್ಸ್. ಓಕೆ, ಈಗ ಈ ಚಾರ್ಜು ಈ ಚಾರ್ಜು ಈ ಚಾರ್ಜು ಫೋರ್ಸನ್ನು ನಾನು ಹೇಳಿದೆ, ಇವೆರಡು ಚಾರ್ಜ್ ಉಳಿದ ನೋಡ್ರಿ. ಓಕೆ, ಅಂದರೆ ಫೋರ್ಸ್ ಆನ್ ಕ್ಯೂ ನಾಟ್ ಡ್ಯೂ ಟು ದಿಸ್ ಪ್ಲಸ್ ಕ್ಯೂ ಆ್ಯಕ್ಟ್ಸ್ ಇನ್ ದಿಸ್ ಡೈರೆಕ್ಷನ್ ಈಸ್ ಆಲ್ಸೋ ಎಫ್. ಫೋರ್ಸ್ ಆನ್ ಕ್ಯೂ ನಾಟ್ ಡ್ಯೂ ಟು ದಿಸ್ ಚಾರ್ಜ್ ಆ್ಯಕ್ಟ್ಸ್ ಇನ್ ದಿಸ್ ಡೈರೆಕ್ಷನ್, ದಿಸ್ ಇಸ್ ಆಲ್ಸೋ ಎಫ್. ಯಾಕಂದರೆ ಇವು ಕೂಡ ಸೇಮ್ ಅದ, ಈಕ್ವಲ್ ಅದ ಮ್ಯಾಗ್ನಿಟ್ಯೂಡ್. ಹಾಗಾದರೆ ಇವೆರಡರ ರಿಸಲ್ಟೆಂಟು ಈ ಕಡೆ ಇರ್ತೈತಿ, ದಟ್ಸ್ ಆಲ್. ಹೌದಾ, ಇವೆರಡು ಈ ಕಡೆ ಇರ್ತೈತೆ. ಇದೆಷ್ಟು ಇರ್ತದೆ ನೋಡಿ. ಈಗ ಸಿಯರ್ ಇಫ್ ದಿಸ್ ಈಸ್ 54 ಡಿಗ್ರಿ, ಹೌದಾ, ಇದು 54 ಡಿಗ್ರಿ ಆದ್ರೆ ನೋಡಿರಿ, ಸ್ವಲ್ಪ ಲಕ್ಷ ಕೊಡ್ರಿ. ಇಫ್ ದಿಸ್ ಈಸ್ 54 ಡಿಗ್ರಿ, ಹಾಂ, ಇಲ್ಲಿ ನೋಡಿರಿ, ಹಂಗಾರೆ ಇದು ಕೂಡ ಎಷ್ಟಾಗ್ತದೆ, ದಿಸ್ ಇಸ್ ಆಲ್ಸೋ 54 ಡಿಗ್ರಿ. ಹೌದಾ, ನೋಡಿರಿ, ಈ ಆ್ಯಂಗಲ್ ಈ ಹಾರಿಜೆಂಟಲ್ಗೂ ಮತ್ತು ಈ ಫೋರ್ಸ್ಗೂ, ಈ ಹಾರಿಜೆಂಟಲ್ಗೂ ಮತ್ತು ಈ ಫೋರ್ಸ್ಗೂ ಆ್ಯಂಗಲ್ ಏನೈತಿ, 54 ಡಿಗ್ರಿ ಐತಿ. ಅದೇ ರೀತಿ ಈ ಹಾರಿಜೆಂಟಲ್ಗೂ ಮತ್ತು ಈ ಫೋರ್ಸ್ಗೂ ಎಷ್ಟಾಗೈತಿ, 54 ಡಿಗ್ರಿ ಐತಿ.
If this is 54 degree, this is also 54 degree. If this is 54 degree, this is also 54 degree. Okay na? ಹಾಗಾದರೆ here F, this F is making 54 degree with the horizontal. ನೋಡ್ರಿ, ಈ ಎಫ್ಗೂ ಮತ್ತು ಹಾರಿಜೆಂಟಲ್ಗೂ ಏನೈತೆ ಆ್ಯಂಗಲ 54 ಡಿಗ್ರಿ ಇದೆ. ಹೆಂಗೆ ಗೊತ್ತಾಗ್ತಿ ನಿಮಗೆ? ಇದು 54, ಇದು 54. If this is 54 degree, this is also 54. If this is 54 degree, this is also 54 degree. Andra, here F is making an angle 54 degree with the horizontal. Hence, it also split into two components, that is F cos 54 degree and ikade F sin. F into sin 54 degree. ನೋಡಿ, ಈ ಎಫ್ ಸ್ಪ್ಲಿಟ್ ಆಯಿತು. ಎಫ್ ಕಾಸ್ 54 ಡಿಗ್ರಿ ಈ ಕಡೆ, ಎಫ್ ಸೈನ್ 54 ಡಿಗ್ರಿ ಅಪ್ವರ್ಡ್. ನೆಕ್ಸ್ಟ್, ದಿಸ್ ಎಫ್ ಈಸ್ ಆಲ್ಸೋ ಮೇಕಿಂಗ್ 54 ಡಿಗ್ರಿ ವಿತ್ ದ ಹಾರಿಜೆಂಟಲ್. ಹಂಗಾರೆ ಇಟ್ ಈಸ್ ಆಲ್ಸೋ ಸ್ಪ್ಲಿಟ್ ಇಂಟು ಟು ಕಂಪೋನೆಂಟ್ಸ್, ದಟ್ ಈಸ್ ಎಫ್ ಕಾಸ್ 54 degree along this direction and F sin 54 degree along upper direction. ಇಲ್ಲಿ ನೋಡ್ರಿ, cos F cos 18, F cos 18 equal in magnitude but opposite direction, hence their net effect cancel. F cos 54 degree, F cos 54 degree equal in magnitude but direction is opposite, hence they also gets cancelled. ಹಂಗಾರೆ what is net upward force? ಹಂಗಾರೆ net upward force, okay, net upward force is equal to 2F sin 54 degree. This is net upward force. ಹಾಗಾದರೆ net upward force, net downward force ನೋಡಿ. ಹಂಗಾರೆ therefore force on Q0 is equal to net upward force minus net downward force. Okay, net upward force ಎಷ್ಟಿದೆ? 2F sin 54 ಡಿಗ್ರಿ ಮೈನಸ್, ಯಾಕೆ ಮೈನಸ್ ತೊಗೊಂಡೆ ನಾನು? ಅಪೋಸಿಟ್ ಡೈರೆಕ್ಷನಲ್ಲಿ ಆ್ಯಕ್ಟ್ ಆಗ್ತಾಯಿವೆ, ಅದಕ್ಕೆ ಮೈನಸ್ ತೊಗೊಂಡಿದ್ದೀನಿ. ಸೇಮ್ ಡೈರೆಕ್ಷನಲ್ಲಿ ಆ್ಯಕ್ಟ್ ಆಗಿದ್ದರೆ ನಾನು ಕೂಡಿಸ್ತಿದ್ದೆ, ಆ್ಯಡ್ ಮಾಡ್ತಿದ್ದೆ. ಹಾಗಾದ್ರೆ ನೆಟ್ ಡೌನ್ವರ್ಡ್ ಫೋರ್ಸ್ ಏನೈತಿ? ಎಫ್ ಪ್ಲಸ್ 2F sin 18 ಡಿಗ್ರಿ. ನೋಡಿರಿ, 2F ಇಂಟು ಸೈನ್ 54 ಡಿಗ್ರಿ ಅಂದರೆ 0.8090 ಮೈನಸ್ ಎಫ್ ಪ್ಲಸ್ 2F ಸೈನ್ 18 ಡಿಗ್ರಿ ಅಂದರೆ 0.3090. ಹಂಗಾರೆ 2F ಇಂಟು 0.8090 ಅಂತಂದ್ರೆ 1.618 F ಮೈನಸ್ ಎಫ್ 2 ಇಂಟು ದಿಸ್ ಮಚ್ ಅಂತಂದ್ರೆ ಪ್ಲಸ್ 0.618 ಎಫ್. ಇವೆರಡು ಕೂಡಿಸ್ರಿ, 1.618 ಎಫ್ ಮೈನಸ್ ಎಫ್ ಪ್ಲಸ್ ದಿಸ್ ಮಚ್ ಎಷ್ಟು? 1.618 ಎಫ್. ಎರಡನ್ನೂ ಸಪ್ರೇಟ್ ಮಾಡಿದ್ರೆ 0 ಬರ್ತದೆ. ಹಂಗಾರೆ ನೆಟ್ ಫೋರ್ಸ್ ಆನ್ Q0 ಈಸ್ 0. ದಿಸ್ ಈಸ್ ದ ಆನ್ಸರ್. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ರಿ, ಸರಿಯಾಗಿ ಅರ್ಥ ಮಾಡಿಕೊಂಡು ನೋಟ್ ಮಾಡಿಕೊಳ್ರಿ. ಗೆಟಿಂಗ್ ಮೈ ಪಾಯಿಂಟ್? ಲಾಗ್ ಟೇಬಲ್ ನೋಡಬೇಕು ನಾವು. ಸೈನ್ 54 ಡಿಗ್ರಿ, ಹಾಂ, ಓಕೆ. ಸೈನ್ 54 ಇಸ್ ಹೌ ಮಚ್? ಇಟ್ ಈಸ್ ಎಸ್ 8090.8090. ಎಸ್, ಅಬ್ಸಲ್ಯೂಟ್ ರೈಟ್ ಆನ್ಸರ್. ನೋಡಿ, ಇಲ್ಲಿ ಈ ಜೋಮೆಟ್ರಿನ ಅರ್ಥ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ನೋಡಿರಿ ಯಾವ ರೀತಿ ಇಲ್ಲಿ 18 ಡಿಗ್ರಿ ಬಂತು, 36 ಯಾಕೆ ಆಯಿತು, ಇದನ್ನು ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೋಬೇಕು ಅಂದ್ರೆ ತಿಳಿತದ. ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ನೀಟ್ ಎಕ್ಸಾಮಿನೇಷನ್. ಓಕೆ, ನೋಟ್ ಡೌನ್. ಓಕೆ, ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ. ಇಲ್ಲೊಂದು ಹೆಕ್ಸಾಗಾನ್ ಕೊಟ್ಟಿದ್ದಾರೆ. ಫೈಂಡ್ ದ ಫೋರ್ಸ್ ಆ್ಯಕ್ಟಿಂಗ್ ಆನ್ Q0 ಚಾರ್ಜ್ ಪ್ಲೇಸ್ಡ್ ಅಟ್ ದ ಸೆಂಟರ್ ಆಫ್ ಹೆಕ್ಸಾಗಾನ್ ಶೋನ್ ಫಿಗರ್. ಅಂದರೆ ಇಲ್ಲಿ Q0 ಚಾರ್ಜನ್ನು ಸೆಂಟರ್ ಆಫ್ ದ ಹೆಕ್ಸಾಗಾನ್ನಲ್ಲಿ ಪ್ಲೇಸ್ ಮಾಡಿದ್ದಾರೆ. ಬಟ್ ವಾಟ್ ಇಸ್ ದ ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ್ಯಾಟ್ Q0 ಚಾರ್ಜ್ ಅಂತ ಕೇಳಿದ್ದಾರೆ. ಸೊಲ್ಯೂಷನ್ ನೋಡಿ, ಇಲ್ಲೊಂದು ಹೆಕ್ಸಾಗಾನ್ ಡ್ರಾ ಮಾಡ್ತೀನಿ ನಾ ಈಗ.
ಇಲ್ಲಿಗೆ ಈ ರೀತಿ ಡ್ರಾ ಮಾಡೋಣ. ದಿಸ್ ಈಸ್ hexagon. Okay, this is q, 2q, 3q, 4q, 5q, 6q ಇಲ್ಲಿ ಪ್ಲೇಸ್ ಮಾಡಿದ. ಓಕೆ, ಇಲ್ಲಿ ನೋಡಿ ದಿಸ್ ಈಸ್ ದ q naught charge. ಇಲ್ಲಿ ನೋಡಿ force on q naught due to this charge acts in this direction, say it is F. Force on q naught charge due to 2q charge acts in this direction, it is 2 times the F. ಯಾಕಂದ್ರೆ 2 times the charge q ಐತಿ. ಬರೀ q F ಚಾರ್ಜ್ F ಫೋರ್ಸ್ ನೋಟ್ ಮಾಡಿದ್ರೆ 2q 2F ಫೋರ್ಸ್ ನೋಟ್ ಮಾಡ್ತದೆ. ಅದೇ ರೀತಿ force on q naught charge due to 3q charge is acting in this direction, that is ಎಷ್ಟಾಗ್ತೈತಿ 3F. Force on q naught charge due to 4q is acting in this direction, that is 4F. Force on q naught charge due to 5q is in this direction, that is 5F. Force on q naught due to 6q is acting in this direction, that is 6F. Now that's simple. ಇಲ್ಲಿ ನೋಡಿದಾರ ಇಲ್ಲಿ ನಾವು ಡ್ರಾ ಮಾಡ್ತಾರೆ, ದಟ್ ಈಸ್ ನೆಟ್ ಫೋರ್ಸ್ ಇನ್ ದಿಸ್ ಡೈರೆಕ್ಷನ್. ಇಲ್ಲಿ ನೆಟ್ ಫೋರ್ಸ್ ಏನಾಗಿದೆ 6F ಈ ಕಡೆ ಇದೆ, 3F ಈ ಕಡೆ ಇದೆ. ಅಂದರೆ 6F ಮೈನಸ್ 3F ಮಾಡಿದ್ರೆ 3F ಈ ಕಡೆ ಉಳಿತೈತಿ. ಅಂದ್ರೆ ಇನ್ ದಿಸ್ ಡೈರೆಕ್ಷನ್ 3F ಉಳಿತೈತಿ. 6F ಒಳಗೆ 3F ಕಳೆದ್ರಿ. ಯಾಕೆ? ಬಿಕಾಸ್ ಇಟ್ ಇಸ್ ಆ್ಯಕ್ಟಿಂಗ್ ಅಲಾಂಗ್ ನೆಗೆಟಿವ್ ಎಕ್ಸ್ ಆ್ಯಕ್ಸಿಸ್, ಇಟ್ ಇಸ್ ಆ್ಯಕ್ಟಿಂಗ್ ಅಲಾಂಗ್ ಪಾಸಿಟಿವ್ ಎಕ್ಸ್ ಆ್ಯಕ್ಸಿಸ್. 6Fದಲ್ಲಿ 3F ಕಳೀರಿ, 6F ಇಲ್ಲಿ ಜಾಸ್ತಿ ಇದೆ. ಹಾಗಾದರೆ ನೆಟ್ ರಿಸಲ್ಟೆಂಟ್ ಫೋರ್ಸ್ 3F ಈ ಕಡೆ ಉಂಟಾಯಿತು. ನೆಕ್ಸ್ಟ್ ಇದಕ್ಕೆ ಬರೋಣ. ಈಗ ವಾಟ್ ಆರ್ ದ ನೆಟ್ ಫೋರ್ಸ್ ಅಲಾಂಗ್ ದಿಸ್ ಆ್ಯಕ್ಸಿಸ್? 4F ಮೈನಸ್ F. ಯಾಕೆ ಮೈನಸ್ ಮಾಡ್ತಾ ಇದ್ದೀರಿ? ಈ ಫೋರ್ಸ್ ಈ ಕಡೆ ಇದೆ, ಈ ಫೋರ್ಸ್ ಈ ಕಡೆ ಇದೆ, ಅಪೋಸಿಟ್ ಇದೆ. ಅದಕ್ಕೆ 4F ಮೈನಸ್ F ಅಗೇನ್ 3F. ದಟ್ಸ್ ಆಲ್. ದಿಸ್ ಈಸ್ 3F. ಇಲ್ಲಿ ನೋಡ್ರಿ 120 ಡಿಗ್ರಿ ಆಯ್ತು ಈಗ, ಕರೆಕ್ಟಾ? 120 ಡಿಗ್ರಿ. ನೆಕ್ಸ್ಟ್ ಈ ಎಕ್ಸಿಸ್ ಕಡೆ ಎಷ್ಟಿತ್ತು ನೋಡಿರಿ ಫೋರ್ಸ್ 5F ಮೈನಸ್ 2F ಅಂದರೆ ಈ ಕಡೆ. ದಿಸ್ ಆಲ್ಸೋ 3F. ಇದು ಹೋಲ್ 120 ಇದೆ, ಇದು ಹೋಲ್ 120 ಇದೆ. ಗೆಟಿಂಗ್ ಮೈ ಪಾಯಿಂಟ್? ಓಕೆ, ಈಗ ನಾವೇನು ಮಾಡೋಣ ಅಂತಂದ್ರೆ ಇದು ಹೋಲ್ 120 ಇದ್ದರೆ ಇದು 60 ಡಿಗ್ರಿ ಐತಿ. ದಿಸ್ ಈಸ್ 120, ದಿಸ್ ಈಸ್ 60 ಡಿಗ್ರಿ. ನೋಡಿ 3F 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 ಈ ರೀತಿ ರಿಸಲ್ಟೆಂಟ್ ಫೋರ್ಸ್ ಬಂತು. ಈಗ ಇವಕ್ಕೂ ರಿಸಲ್ಟನ್ನು ಕಂಡುಹಿಡಿಯೋಣ. ರಿಸಲ್ಟೆಂಟ್ ಆಫ್ ದೀಸ್ ಟು 3F 3F ನೋಡಿರಿ ಮ್ಯಾಗ್ನಿಟ್ಯೂಡ್ ಸೇಮ್ ಐತಿ, ಬಟ್ 3F 3F ನಡುವೆ ಆ್ಯಂಗಲ್ ಏನೈತಿ 120 ಡಿಗ್ರಿ ಐತಿ. ಅಂದರೆ ಇವೆರಡು ರಿಸಲ್ಟೆಂಟ ಇದಕ್ಕೆ ನಾನು ಎಂತೀನಿ, ಇದಕ್ಕೆ ಎ ಬಿ ಸಿ ಡಿ ಇ ಎಫ್ ಅನ್ನು. ಹಂಗಾರೆ ಇದು ಎ, ಇದು ಎ, ಇದು ಸಿ ಐತಿ, ಸಿ ಇದು. ಹಂಗಾರೆ ಫೋರ್ಸ್ ಬಿಟ್ವೀನ್ ಎ ಆ್ಯಂಡ್ ಸಿ ಎಫ್ ಎ ಸಿ ಇದು ಕೂಡ ಇದಕ್ಕೆ ಆ್ಯಕ್ಟ್ ಆಗ್ತದೆ, ಎಫ್ ಎ ಸಿ. ಹಂಗಾರೆ ಎಫ್ ಎ ಸಿ ಅಂದರೆ ರಿಸಲ್ಟೆಂಟ್ ಆಫ್ 3F ಆ್ಯಂಡ್ 3F ಆ್ಯಕ್ಟಿಂಗ್ ಇನ್ ದಿಸ್ ಡೈರೆಕ್ಷನ್ ಆ್ಯಂಡ್ 3F ಈಸ್ ಆಲ್ಸೋ ಆ್ಯಕ್ಟಿಂಗ್ ಇನ್ ದಿಸ್ ಡೈರೆಕ್ಷನ್. ಹಂಗಾರೆ ನೆಟ್ ಫೋರ್ಸ್ ಬಿಕಮ್ಸ್ ವಾಟ್? ಇವೆರಡು ಕೂಡಿಸ್ಬಿಡ್ರಿ, ಯಾಕಂದ್ರೆ ಒಂದೇ ಡೈರೆಕ್ಷನ್ದಲ್ಲಿ ಆ್ಯಕ್ಟ್ ಆಗ್ತಾವೆ. ರಿಸಲ್ಟೆಂಟ್ ಆಫ್ 3F ಆ್ಯಂಡ್ 3F ಈಸ್ ಎಫ್ ಎ ಸಿ. ಹೌದಾ? ಎಫ್ ಎ ಸಿ ಅಂದರೆ ರಿಸಲ್ಟೆಂಟ್ ಆಫ್ 3F ಆ್ಯಂಡ್ 3F ವಿಚ್ ಆರ್ ಅಟ್ ಅನ್ ಆ್ಯಂಗಲ್ 120 ಡಿಗ್ರಿ. ಅಂದರೆ ಎಫ್ ಎ ಸಿನೇ ಈ ಕಡೆ ಆ್ಯಕ್ಟ್ ಆಗೈತಿ, 3F ಆಲ್ರೆಡಿ ಐತೆ ಐತಿ. Resultant force along this axis is 5 minus 2, that is 3F 3F. ಹೌದಾ? ಹಂಗಾರೆ 3F 3F both are acting at 120 degree, hence their resultant is FAC. FAC ಕೂಡ ಏನಾಕೈತಿ 3F ಆಕೈತಿ. ಯಾಕೆ ಹೇಳ್ರಿ? ಮ್ಯಾಗ್ನಿಟ್ಯೂಡ್ ಸೇಮ್ ಇದ್ದು ಆ್ಯಂಗಲ್ 120 ಡಿಗ್ರಿ ಇದ್ದಾಗ 3F ಬರ್ತೈತಿ. ನಾನು ಹೇಳಿದ್ದೆ ನಿಮಗೆ ಹಿಂಗೆ. ದಿಸ್ ಈಸ್ F, ದಿಸ್ ಈಸ್ ಆಲ್ಸೋ F. ಇಲ್ಲಿ 120 ಡಿಗ್ರಿ ಇತ್ತಂತಂದ್ರೆ ಏನಾಗುತ್ತೆ ರಿಸಲ್ಟೆಂಟ್ ಫೋರ್ಸ ಇದು ಕೂಡ ಎಫ್ ಬರುತ್ತೆ. ಇಲ್ಲಿ ಎಫ್ ಅದೇ 3F 3F ಐತಿ. ಅದಕ್ಕೆ ಈಗ ಎರಡು ರಿಸಲ್ಟೆಂಟ್ ಎಫ್ ಎ ಸಿ ಎಷ್ಟೈತೆ 3F ಬಂತು. ಹಂಗಾರೆ 3F 3F ಬೋತ್ ಆರ್ ಆ್ಯಕ್ಟಿಂಗ್ ಅಲಾಂಗ್ ಸೇಮ್ ಡೈರೆಕ್ಷನ್. ದೇರ್ ಫೋರ್ ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಚಾರ್ಜ್ Q naught ಈಸ್ ಹೌ ಮಚ್? ಎಫ್ ಎ ಸಿ ಪ್ಲಸ್ ಎಫ್ 3F ಎಫ್ ಎ ಸಿ ಎಷ್ಟು ಬರುತ್ತೆ? ಇದು ಕೂಡ 3F
ಯಾಕೆ 3F? ಯಾಕಂದ್ರೆ 3F ನಡುವೆ ಆ್ಯಂಗಲ್ 120 ಡಿಗ್ರಿ. 3F ಪ್ಲಸ್ 3F ಹಂಗಾರೆ 6F. This is the net force acting on the charge Q0 which is placed at the center of the hexagon. ಓಕೆ, ಇದನ್ನೆಲ್ಲ ಕರೆಕ್ಟಾಗಿ ನೋಟ್ ಮಾಡಿಕೊಡ್ರಿ. ಇಲ್ಲಿಗೆ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ಗೆ ಸಂಬಂಧಪಟ್ಟತಕ್ಕಂಥ ಆಲ್ಮೋಸ್ಟ್ ಪ್ರಾಬ್ಲಮ್ಸ್ಗಳು ನಾನು ಸಾಲ್ವ್ ಮಾಡಿದ್ದೇನೆ. ನೀವು ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ರೆಫರ್ ಮಾಡಿಕೊಂಡು ಒಂದಿಷ್ಟು ಪ್ರಾಕ್ಟೀಸ್ ಪೇಪರ್ಸನ್ನು ನೀವು ತೊಗೊಂಡು ನೀವು ಪ್ರಾಕ್ಟೀಸ್ ಮಾಡಿರಿ, ಮತ್ತು ನಿಮಗೆ ಸ್ಪೀಡ್ ಜಾಸ್ತಿ ಆಗ್ತದೆ. ಓಕೆ, ನೋಟ್ ಡೌನ್.